ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರ್ಪುರದಿಂದ. ಸ್ನೇಹಿತರೆ, ನಾವು KASಗೋಸ್ಕರ ನಿಮಗೆ ಸ್ಪೆಷಲ್ ವಿಡಿಯೋ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದರ ಮೊದಲ ವಿಡಿಯೋವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ವಿಶೇಷ ಅಂತ ಅಂದರೆ, ಇನ್ನು ಮುಂದೆ ಅಂದರೆ ನಾವು ಹೆಚ್ಚಾಗಿ ಪಾಠ ಮಾಡ್ಕೊತ ಸ್ಪೂನ್ ಫೀಡ್ ಮಾಡಲ್ಲ, ಇಲ್ಲಿ ಹೊಸ ಡಿಫ್ರೆಂಟ್ ಆದ ಸರಣಿಯನ್ನು ತರುವಂಥ ಪ್ರಯತ್ನ ಮಾಡ್ತೀವಿ. ಏನಂದರೆ, ಒಂದಷ್ಟು ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ, ಅದನ್ನು ಅನಾಲಿಸಿಸ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಆನಂತರ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಹೀಗೆ ಇದು ಗಿವ್ ಆ್ಯಂಡ್ ಟೇಕ್, ನಾವು ಕೊಡ್ತಾ ಇರ್ತೀವಿ, ನೀವು ತಗೋಬೇಕು, ನೀವು ಕೊಡ್ತಾ ಇರ್ತೀರ, ನಾವು ತಗೋಬೇಕು. ಈ ಪಾಲಿಸಿನಲ್ಲಿ ಕ್ಲಾಸ್ಗಳು ನಡ್ಕೊಂಡು ಹೋಗ್ತವೆ. ಇವತ್ತು ಮೊದಲನೇ ಸೆಷನ್ ನನ್ನ ಉದ್ಯೋಗ ಮತ್ತು ನನಗೆ ಪ್ರಸ್ತುತ ಬದುಕನ್ನು ಕೊಟ್ಟಿರುವಂಥ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ. ಇದು ಕಂಪ್ಲೀಟ್ಲಿ ನಾನು ಈ ಕ್ಲಾಸನ್ನು ಬಿಗಿನರ್ಸ್ಗಾಗಿ, ಈಗಂದರೆ ಈಗ ಕಾಂಪಿಟೇಷನ್ ಫೀಲ್ಡಲ್ಲಿ ಬೇರೆ ಬೇರೆಯವರು ಇರ್ತಾರೆ, ಆದರೆ ಹೊಸದಾಗಿ ಬಂದಿರೋರಿಗೆ ಆ ಸಂವಿಧಾನ ಅಂದ್ರೇನು, ಆ ಭಾಗಗಳಂದ್ರೇನು, ಆ ವಿಧಿಗಳಂದ್ರೇನು, ಆ ಶೆಡ್ಯೂಲ್ಸ್ ಪರಿಶಿಷ್ಟಗಳೆಂದ್ರೇನು ಅರ್ಥನೇ ಆಗ್ತಿರಲ್ಲ. ಕೆಲವೊಂದು ಕಡೆ ಪರಿಶಿಷ್ಟ ಅಂತಾರೆ, ಅನುಸೂಚಿಗಳು ಅಂತ ಇರ್ತಾರೆ, ಕೆಲವೊಂದು ಕಡೆ ವಿಧಿಗಳು ಅಂತಾರೆ, ಕೆಲವೊಂದು ಕಡೆ ಅನುಚ್ಛೇದಗಳು ಅಂತಾರೆ. ಈ ಎಲ್ಲ ಕನ್ಫ್ಯೂಷನ್ ಇರುತ್ತೆ ಕನ್ನಡ ಮೀಡಿಯಮ್ನವ್ರಿಗೆ. ಸೊ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಕಲಿಯೋದ್ರಿಂದ ನೀವು ಅತ್ಯುತ್ತಮವಾಗಿ ಇದ್ರ ಮೇಲೆ ಕಮೆಂಟ್ ತೊಗೋಬೋದು. ಮತ್ತು ಒಂದು ಮೂಲ ಸಂವಿಧಾನದ ಕೃತಿಯನ್ನೇ ಇವತ್ತು ನಿಮ್ಮ ಎದುರಿಗೆ ತೆಗೆದುಕೊಂಡು ಬಂದಿದ್ದೀನಿ. ಇದನ್ನು ಸ್ಟಡಿ ಮೆಟೀರಿಯಲ್ ಆಗಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಡ್ರೈವ್ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಡೀ ಬುಕ್ ಡೌನ್ಲೋಡ್ ಆಗುತ್ತೆ. ಅಥವಾ ಇವತ್ತಿನ ದಿವಸ ಈ ವಿಡಿಯೋನ ನಾವು ಟೆಲಿಗ್ರಾಮ್ನಲ್ಲಿ ಕೂಡ ಲಿಂಕ್ ಹಾಕಿರ್ತೀವಿ, ಅಲ್ಲಿ ಅದ್ರ ಕೆಳಗಡೆ PDF ಅವೈಲೇಬಲ್ ಇರುತ್ತೆ ಇವತ್ತಿರೋರಿಗೆ. ಮುಂದೆ ಹೋದಾಗ ಟೆಲಿಗ್ರಾಮಲ್ಲಿ ಹುಡುಕೋಕ್ಕಾಗಲ್ಲ. ಈ ವಿಡಿಯೋ ಕೆಳಗಡೆ ಸದಾಕಾಲ ಡಿಸ್ಕ್ರಿಪ್ಷನ್ನಲ್ಲಿ ಈ PDF ನೋಟ್ಸ್ ಇರುತ್ತೆ. ಮೂಲ ಸಂವಿಧಾನ ಭಾರತ ಸರ್ಕಾರದ ಕಾನೂನು ಸಚಿವಾಲಯದ್ದು, ಅಂದರೆ ಏನು ಅಧಿಕೃತವಾದ ಪುಸ್ತಕ. ಇದರಲ್ಲಿ ಏನು ಸ್ವಲ್ಪ ಚೇಂಜಸ್ಗಳಂದರೆ ಆನಂತರ ಆದ ಅಮೆಂಡ್ಮೆಂಟ್ಗಳು ಅದು ಇದು, ಯಾಕೆಂದರೆ ಇದು ಆನಂತರ ಕಾನೂನು ಸಚಿವಾಲಯದವರು ಮುದ್ರಣ ಮಾಡಿಲ್ಲ. ದಟ್ ರೀಸನ್ ನಾವು 2019 ಜನವರಿಯಲ್ಲಿದ್ದಂಥ ಪುಸ್ತಕವನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ, ವೆರಿ ಫಸ್ಟ್ ಸಂವಿಧಾನ ಅಂದರೆ ಭಾಗಗಳು ಅಂತ ಹೇಳ್ತೀವಿ, ಸಂವಿಧಾನ ಅಂದರೆ ವಿಧಿಗಳು ಅಂತ ಹೇಳ್ತೀವಿ, ಅನುಚ್ಛೇದಗಳು ಅಂತೀವಿ. ಏನದು ಆರ್ಟಿಕಲ್ಸ್ಗಳು, ಏನದು ಶೆಡ್ಯೂಲ್ಸ್ಗಳು, ಏನದು ಪಾರ್ಟ್ಸ್ಗಳು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ, ಇಷ್ಟೇ ಸಂವಿಧಾನ ಅಂತ. ಅಷ್ಟು ಸಿಕ್ಕ ಮೇಲೆ ನೀವು ಹೇಗೆ ಬೇಕಾದರೂ ಸ್ಟಡಿ ಮಾಡ್ಕೋಬೋದು. ಈ ಪುಸ್ತಕದ ಮೊದಲ ಒಂದು 20 ಪುಟಗಳು ವೆರಿ ಇಂಪಾರ್ಟೆಂಟ್. ಅದು ಏನು ಆ ಟಾಪಿಕ್ಗಳನ್ನ ಕೊಟ್ಕೊಂಡು ಹೋಗಿದ್ದಾರೆ, ಆ ಟಾಪಿಕ್ಗಳನ್ನ ನೀವು ಅರ್ಥ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನೋಡ್ಕೊಂಡ್ಬಿಟ್ರೆ ಸಾಕು, ಹೆಚ್ಚು ಕಡಿಮೆ ಗ್ರಿಪ್ ಸಿಕ್ಬಿಡುತ್ತೆ ಇದು ಹೆಂಗೆ ಸ್ಟಡಿ ಮಾಡಬೇಕು ಅಂತ. ಈಗ ಹೋಗೋಣ ನಾವು ಹೇಗಿದು ಅರ್ಥ ಮಾಡ್ಕೋಬೇಕು ಅಂಥೇಳಿ. ಇಲ್ಲಿ ಮತ್ತೊಂದು ಕ್ಲಿಯರ್ ಮಾಡ್ತೀನಿ, ಇದು 2 ವರ್ಷನಲ್ಲೂ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಇದು ಸುಮಾರು ಒಂದು 700+ ಪುಟಗಳು ನಿಮಗೆ ಕಾಣುತ್ತೆ, ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕನ್ನಡ ಮೀಡಿಯಮ್ನವರಿಗೆ ಅರ್ಧದಷ್ಟು 300-330 ಪುಟ, ಇಂಗ್ಲೀಷ್ ಮೀಡಿಯಮ್ನವರಿಗೆ ಒಂದು 300-330 ಪುಟ ಇದೆ. ಅದು ಎಲ್ಲದೂ ಓದೋದು ಬೇಕಾಗಿಲ್ಲ. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಫಸ್ಟ್ 20 ಪುಟಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ನೀವು ಮುಂದಿನ ಪುಟಗಳಿಗೆ ಹೋಗಿ ನೋಡ್ಕೊಂಬರ್ಬೋದು. ಈಗ 19ನೇ ವಿಧಿ ವಾಕ್ ಸ್ವಾತಂತ್ರ್ಯದ ಹಕ್ಕುಗಳು ಅಂತ ಬರುತ್ತೆ. ನಿಮಗೆ ವಾಕ್ ಸ್ವಾತಂತ್ರ್ಯದಲ್ಲಿ ಏನೇನು ಬೇಕು ಅಂದಾಗ ಆ ಪರ್ಟಿಕ್ಯುಲರ್ ಪೇಜಲ್ಲಿ ಮೆನ್ಷನ್ ಆಗಿರುತ್ತೆ, ಅಲ್ಲಿ ಹೋಗಿ ನೋಡ್ಕೋಬೋದು. ಇಂಗ್ಲೀಷ್ ಮೀಡಿಯಮ್ನವರು ಯೂಸ್ ಮಾಡ್ಕೋಬೋದು, ಕನ್ನಡ ಮೀಡಿಯಮ್ನವರು ಯೂಸ್ ಮಾಡ್ಕೋಬೋದು. ಇಂಗ್ಲೀಷ್ ಕನ್ನಡ ಒಟ್ಟೊಟ್ಟಿಗೆ ಕಲಿಯೋದಕ್ಕೆ ಅಕ್ಕಪಕ್ಕದ ಪೇಜ್ನಲ್ಲಿ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದ ವ್ಯವಸ್ಥೆ ಅಂತ ಅಂದರೆ, ಇದು ಸರ್ಕಾರಿ ಮುದ್ರಣಾಲಯ ಬೆಂಗಳೂರಲ್ಲಿ ಅವೈಲೇಬಲ್ ಇತ್ತು, ಸದ್ಯಕ್ಕೆ ಇದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ಹಾಗಾಗಿ PDF ಅನ್ನು ಕೊಡ್ತಾ ಇದ್ದೀವಿ. ಯು ಕ್ಯಾನ್ ಯುಟಿಲೈಸ್ ದಿಸ್. ಸಿಂಪ್ಲಿ ಈ ಮೆಟೀರಿಯಲ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ವೆರಿ ಫಸ್ಟ್ ಬರ್ತೀನಿ, ವಿತ್ ಸಮ್ ಕಂಟೆಂಟ್ಗಳನ್ನು ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಇಲ್ಲಿ ನೋಡಿ, ಫಸ್ಟಿಗೆ ಪ್ರಿಯಾಂಬಲ್ ಅಂತ ಮೆನ್ಷನ್ ಆಗಿದೆ. ಪ್ರಿಯಾಂಬಲ್ ಅಂದರೆ ಪ್ರಸ್ತಾವನೆ ಅಂತ ಕರಿತೀವಿ, ಅಥವಾ ಸಮ್ ಟೈಮ್ ಇದನ್ನು ಪೂರ್ವ ಪೀಠಿಕೆ ಅಂತಲೂ ಕರಿತೀವಿ. ಪೂರ್ವ ಪೀಠಿಕೆ ಪ್ರಸ್ತಾವನೆ ಅಂದರೆ, ಈಗ ಯಾವುದೇ ಪುಸ್ತಕಕ್ಕೆ ಒಂದು ಪೀಠಿಕೆ ಬರೆದಿರ್ತಾರಲ್ಲ, ಆ ಥರ ಸಂವಿಧಾನಕ್ಕೊಂದು ಪೀಠಿಕೆ ಇದೆ, ಅದನ್ನು ಪ್ರಿಯಾಂಬಲ್ ಅಂತ ಕರಿತೀವಿ, ನಾಟ್ ಇಂಟ್ರೊಡಕ್ಷನ್. ಪ್ರಿಯಾಂಬಲ್ ಅನ್ನೋ ಪದ ಬೇರೆ ಪುಸ್ತಕಗಳು ನೋಡೋಕ್ಕಾಗಲ್ಲ, ಇಟ್ಸ್ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ತೀವಿ. ಹೇಗಿದೆ ಭಾರತ, ಯಾರ್ಯಾರನ್ನ ಒಳಗೊಂಡಿದೆ, ಏನೇನು ಜನಕ್ಕೆ ಕೊಡ್ತೀವಿ, ಜನಕ್ಕೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ, ಹೀಗೆ ಒಂದು 10-15 ಸಾಲುಗಳಲ್ಲಿ ಕಂಪ್ಲೀಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಇಂಟ್ರೊಡಕ್ಷನನ್ನು ಮಾಡಲಾಗುತ್ತೆ. ದಟ್ ಈಸ್ ಪ್ರಿಯಾಂಬಲ್. ಅದರ ರಿಲೇಟೆಡ್ ಆಗೇ ಪ್ರಶ್ನೆಗಳು ಬರ್ತವೆ. ಯಾವ ಥರದ ನ್ಯಾಯ ಕೊಡಲಾಗಿದೆ, ಯಾವ ಥರದ ಆರ್ಥಿಕತೆ ಇದೆ, ಹೀಗೆಲ್ಲ ಸುಮಾರು ಪ್ರಶ್ನೆಗಳು ರೈಸ್ ಆಗ್ತವೆ. ಮತ್ತು ಯಾವಾಗ ಅಡ್ಯಾಪ್ಟ್ ಮಾಡ್ಕೊಳ್ಳೋದಾಯಿತು, ಯಾವಾಗ ಜಾರಿಗೆ ಬಂತು, ಇದೆಲ್ಲದನ್ನೂ ಪ್ರಸ್ತಾವನೆ ಬೇಸಲ್ಲಿ ಅರ್ಥ ಮಾಡ್ಕೋಬೋದು. ಪ್ರಸ್ತಾವನೆಯನ್ನು ಮುಂದೆ ನಾನು ಅನಾಲಿಸಿಸ್ ಮಾಡ್ತೀನಿ. ಪೇಜ್ ನಂಬರ್ 1ರಲ್ಲಿ ಇರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇಷ್ಟೇ, ಇದು ಪ್ರಸ್ತಾವನೆ, ವೆರಿ ಸಿಂಪಲ್. ನೆಕ್ಸ್ಟ್ ಬರೋಣ ಪಾರ್ಟ್ ಅಂತ ಅಂದರೆ, ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಜನರಲ್ ಭಾಷೆಯಲ್ಲಿ ಚಾಪ್ಟರ್ಸ್ ಅಂತ. ಒಂದು ವಿಷಯದ ಮೇಲೆ ಒಂದು ವಿಚಾರಗಳು ಡಿಸ್ಕಸ್ ಆಗುತ್ತೆ. ಪಾರ್ಟ್ 1ನಲ್ಲಿ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಒಕ್ಕೂಟ ಮತ್ತು ಅದರ ಕಾರ್ಯಕ್ಷೇತ್ರಗಳು ಅನ್ನೋ ಅರ್ಥದಲ್ಲಿ ಬರುತ್ತೆ.
ಇದನ್ನು ಶೆಡ್ಯೂಲ್ 1 ತಗೊಂಡೋಗಿ ಯಾವ್ಯಾವ ರಾಜ್ಯ ಯಾವಾಗ ಸ್ಥಾಪನೆ ಆಯಿತು, ಯಾವ್ಯಾವ ಇದ್ರದ್ದು ಟೆರಿಟರಿ ಬರುತ್ತೆ, ಭೂಪ್ರದೇಶ ಬರುತ್ತೆ, ಅದನ್ನೆಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾರೆ. ವೆರಿ ಸಿಂಪಲ್, ನೇಮ್ ಆ್ಯಂಡ್ ಟೆರಿಟರಿ ಆಫ್ ಯೂನಿಯನ್, ಹೆಸರು ಮತ್ತು ಅದರ ಕಾರ್ಯಕ್ಷೇತ್ರ ಅನ್ನೋ ಅರ್ಥದಲ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಮೊದಲನೇ ವಿಧಿನೇ ಅದು. ಇಲ್ಲಿ ನೋಡ್ತೀರಾ, ಈಗ ಪಾರ್ಟ್ 1 ಯೂನಿಯನ್ ಆ್ಯಂಡ್ ಟೆರಿಟರಿ ಚಾಪ್ಟರ್ ಆದರೆ ಅದರೊಳಗಡೆ ಆರ್ಟಿಕಲ್ಸ್ ಅಂದರೆ 1, 2, 3, 4 ಹೀಗೆ ಬರುತ್ತೆ. 1, 2, 3, 4 ಅಡ್ಮಿಷನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್, ಹೊಸ ಸ್ಟೇಟ್ಗಳನ್ನು ಹೇಗೆ ನೀವು ಸೇರಿಸ್ಕೋತೀರಾ ಅಥವಾ ಸ್ಥಾಪನೆ ಮಾಡ್ತೀರ ಅನ್ನೋ ಅರ್ಥದಲ್ಲಿ ಬರುತ್ತೆ. 2A ವಿಧಿಯನ್ನು ತೆಗೆದುಹಾಕಲಾಗಿದೆ, ಇದನ್ನು ರಿಪೀಲ್ ಮಾಡಲಾಗಿದೆ. ತೆಗೆದುಹಾಕೋದಕ್ಕೆ ರಿಪೀಲ್ಡ್ ಅಂತ ಕರಿತೀವಿ. 3ನೇ ವಿಧಿಯಲ್ಲಿ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್, ಆಲ್ಟರೇಷನ್ ಆಫ್ ಏರಿಯಾಸ್, ಬೌಂಡ್ರೀಸ್ ಆರ್ ನೇಮ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಅಂತೇಳಿ ಮೆನ್ಷನ್ ಮಾಡ್ತಾರೆ. ಅಂದರೆ ಹೊಸ ಸ್ಟೇಟ್ ಆರಂಭ ಮಾಡಬೇಕು. ಈಗ ತೆಲಂಗಾಣ 2013ನಲ್ಲಿ ಆರಂಭ ಹುಟ್ಕೊಳ್ಳುತ್ತೆ. ಆಂಧ್ರ ಪ್ರದೇಶದಿಂದ ಆ ತೆಲಂಗಾಣವನ್ನು ಹೇಗೆ ನಾವು ಫಾರ್ಮೇಷನ್ ಮಾಡ್ತೀವಿ, ಎಕ್ಸಿಸ್ಟಿಂಗಿಂದ ಇರ್ಬೋದು ಅಥವಾ ಹೊಸದನ್ನು ಕ್ರಿಯೇಟ್ ಮಾಡೋದಿರ್ಬೋದು. ಹೇಗೆ ಮಾಡ್ತೀರಿ ನೀವು? ಆಲ್ಟ್ರೇಷನ್ ಆಫ್ ಏರಿಯಾ, ಬೌಂಡ್ರೀಸ್ಗಳನ್ನ ಹೇಗೆ ಮಾಡ್ತೀರಾ, ಇದಕ್ಕೆ ಯಾವ ಥರ ತಿದ್ದುಪಡಿ ಮಾಡ್ತೀವಿ, ಇದಕ್ಕೆ ಸಿಂಪಲ್ ಮೆಜಾರಿಟಿ ಸಾಕಾ ಅಥವಾ ವಿಧಾನಸೌಧಗಳು ಒಪ್ಪಿಗೆ ಬೇಕಾ, ಈ ಥರದ್ದೆಲ್ಲ ನಾವು ಕಾನ್ಸೆಪ್ಟನ್ನ ಆರ್ಟಿಕಲ್ 3ನಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. 4ನೇ ವಿಧಿಯಲ್ಲಿ ನಾವು ನೋಡ್ತೀವಿ ಲಾಸ್ ಮೇಡ್ ಅಂಡರ್ ಆರ್ಟಿಕಲ್ 2 and 3. ಈಗೇನು 2ನಲ್ಲಿ ಅಡ್ಮಿಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಇರ್ಬೋದು, ಫಾರ್ಮೇಷನ್ ಬೌಂಡ್ರಿಗಳನ್ನು ಚೇಂಜ್ ಮಾಡೋದಿರ್ಬೋದು, ಏನು 2, 3ರಲ್ಲಿ ನೋಡಿದ್ವಿ. ಅದರ ರಿಲೇಟೆಡ್ ಆದ ಅಮೆಂಡ್ಮೆಂಟ್ಗಳನ್ನ 1st and 4th ಶೆಡ್ಯೂಲ್ಗಳಲ್ಲಿ ಸಪ್ಲಿಮೆಂಟಾಗಿ ಆ್ಯಡ್ ಮಾಡ್ತೀರಾ, ಇನ್ಸಿಡೆಂಟಲ್ ಮಾಡ್ತೀರಾ, ಕಾನ್ಸಿಕ್ವೆನ್ಷಿಯಲ್ ಮ್ಯಾಟರ್ಸ್ ಆಗಿ ನೋಡ್ತೀರಾ ಅನ್ನೋ ರಿಲೇಟೆಡ್ ಆಗಿ ಚರ್ಚೆ ಮಾಡಲಾಗುತ್ತೆ. ಇದು ಪರ್ಟಿಕ್ಯುಲರ್ ಆ ಪೇಜ್ಗಳು, ಈ ಭಾಗದಲ್ಲಿ ಏನು ನೋಡ್ತಾ ಇದ್ದೀವಿ ಆ ಪೇಜ್ಗೆ ಹೋದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇದು ಪಾರ್ಟ್ 1, ಸಿಂಪಲ್ ಇಷ್ಟೇ. ಪಾರ್ಟ್ 1ನಲ್ಲಿ ಏನಿದೆ, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಒಕ್ಕೂಟ ಮತ್ತು ಅದರ ಕಾರ್ಯಕ್ಷೇತ್ರಗಳೆಲ್ಲ ಹೇಗಿರುತ್ತೆ ತಿಳ್ಕೊತೀವಿ. ನೆಕ್ಸ್ಟ್ ಬರ್ತೀವಿ ನಾವು ಡಿಸ್ಕಷನ್ ಮಾಡ್ತಾ ಸಿಟಿಜನ್ಶಿಪ್ಪು ಭಾಗ 2. ಪಾರ್ಟ್ 2ನಲ್ಲಿ ನೋಡ್ರಿ, ಪಾರ್ಟ್ 2ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ, ಪೌರತ್ವದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದ್ರ ಬಗ್ಗೆ ಅಂತೂ ಈ ಬಾರಿ ಕ್ವಶನನ್ನು ತುಂಬ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಏನಿದು ಸಿಟಿಜನ್ಶಿಪ್? ಸಿಟಿಜನ್ಶಿಪ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಆರಂಭದಲ್ಲಿ ಹೇಗೆ ಸಿಟಿಜನ್ಶಿಪ್ಪನ್ನು ಮಾಡಲಾಯಿತು ಅಂದರೆ 1947 ಸ್ವಾತಂತ್ರ್ಯ ಬಂತು, 1950ಕ್ಕೆ ನಮ್ಮದು ಸಂವಿಧಾನ ಜಾರಿ ಆಯಿತು. ಸಂವಿಧಾನ ಜಾರಿ ಆದಾಗ ಭಾರತದಲ್ಲಿ ಇದ್ದವರು ಎಲ್ಲರೂ ಇದ್ರ ಸಿಟಿಸನ್ನ, ಅಥವಾ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವ್ರು ಸಿಟಿಸನ್ ಆಗ್ತಾರೋ ಆಗಲ್ವೋ, ಬೇರೆ ದೇಶದವ್ರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದರೆ ಅವ್ರು ಸಿಟಿಜನ್ಶಿಪ್ ಕೊಡಬೇಕೋ ಬೇಡವೋ, ಹೀಗೆ ಹಲವು ವಿಚಾರಗಳನ್ನು ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಗೆಲ್ಲ ಸಿಟಿಜನ್ಶಿಪ್ ಇರುತ್ತೆ ಅನ್ನೋ ರಿಲೇಟೆಡ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಆರ್ಟಿಕಲ್ 5ರಲ್ಲಿ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಇಷ್ಟೇ. ಪಾರ್ಟ್ 1ನಲ್ಲಿ 1, 2, 3, 4 ಅನ್ನು ನೋಡ್ತಾ ಇದ್ದೀವಿ ನಾವು ಆರ್ಟಿಕಲ್ಗಳು. 1, 2, 3, 4 ಆದಮೇಲೆ ಪಾರ್ಟ್ 2 ಭಾಗ 2 ಚಾಪ್ಟರ್ 2ಗೆ ಬಂದಿದ್ದೀವಿ ನಾವು. ಚಾಪ್ಟರ್ 2ಗೆ ಬರ್ತಿದ್ದಂಗೆ ಮತ್ತೆ 1, 2, 3 ಸೀರಿಯಲ್ ಸ್ಟಾರ್ಟ್ ಆಗಲ್ಲ. ದಿಸ್ ಈಸ್ ಎಕ್ಸ್ಕ್ಲೂಸಿವ್ನೆಸ್ ಆಫ್ ಆರ್ಟಿಕಲ್. ಇಲ್ಲಿ 5 ಅಂತ ಬರುತ್ತೆ, ಅಂದರೆ 4 ಆದ್ಕೊಳ್ಳೆ 5 ಮೆನ್ಷನ್ ಆಯಿತು. 5ರಲ್ಲಿ ಸಂವಿಧಾನ ಆರಂಭವಾದಾಗ ಸಿಟಿಜನ್ಶಿಪ್ನ ಡಿಕ್ಲೇರ್ ಮಾಡಿದ್ದು ಹೇಗೆ. ನೆಕ್ಸ್ಟು ರೈಟ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟೈನ್ ಪರ್ಸನ್ಸ್ ಹೂ ಆರ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ್, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರ ಪೌರತ್ವದ ಕಥೆ ಏನು. ಈಗಲೂ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019ನಲ್ಲಿ ಏನಾಯಿತು, ಅದರ ಪ್ರಕಾರ ಯಾರ್ಯಾರಿಗೆ ಕೊಡಲಾಗಿದೆ, ಯಾವ ದೇಶದವ್ರು ಬಂದಿದ್ದಾರೆ, ಅವೆಲ್ಲ ಇದ್ರ ಪ್ರಕಾರನೇ ಬೆಳ್ಕೊಂಡಿರುತ್ತೆ. ಅದು ಏನು CAA ವಿಚಾರ ಈಗ ದೊಡ್ಡ ಸುದ್ದಿಯಲ್ಲಿದೆ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ವಾಟ್ ಈಸ್ ದ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, CAA ಏನಿದೆ, CAA ಜಾರಿ ಬಗ್ಗೆ ಮಾತನಾಡಲಾಗ್ತಾ ಇದೆ, ಅದ್ರ ರಿಲೇಟೆಡ್. ಈಗ ಪಾಕಿಸ್ತಾನದಿಂದ ಬಂದವ್ರಿಗೆ ಹೇಗೆ ಮಾಡಲಾಗುತ್ತೆ. ರೈಟ್ಸ್ ಆಫ್ ಸಿಟಿಜನ್ಶಿಪ್ ಸರ್ಟೈನ್ ಮೈಗ್ರೇಷನ್ ಟು ಪಾಕಿಸ್ತಾನ್, ಪಾಕಿಸ್ತಾನ್ಗೆ ಹೋದವ್ರ ಪೌರತ್ವದ ಬಗ್ಗೆ ಏನು. ಹೀಗೆ 5ರಿಂದ 11ನೇ ವಿಧಿವರೆಗೂ ನಾವು ಪೌರತ್ವದ ಬಗ್ಗೆ ಮಾತಾಡ್ತೀವಿ. ಇದು ಪೌರತ್ವ ಸಂವಿಧಾನ ಆರಂಭ ಆದಾಗ ಆಯಿತು. ಆದರೆ ಇದರಲ್ಲಿ ತುಂಬ ವೇರಿಯೇಷನ್ಸ್ಗಳಾಯ್ತು. ಇಲ್ಲಿ ಮೂಲ ಇದ್ದದ್ದಕ್ಕೂ ಆ ನಂತರ ಆದಂಥ ಬೌಂಡರಿಗಳಾದಂಥ ಪಾಕಿಸ್ತಾನದಿಂದ ಬಂದವರು, ಪಾಕಿಸ್ತಾನಕ್ಕೆ ಹೋದವರು, ಇದರೆಲ್ಲ ಇಲ್ಲಿ ಮುಗೀತು. ಅದಕ್ಕೋಸ್ಕರ ನಾವು 1955 1955ರಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟನ್ನು ಮಾಡ್ತೀವಿ. ಪೌರತ್ವ ಕಾಯ್ದೆ ಅಂತ ಭಾರತ ಸರ್ಕಾರದಲ್ಲಿ, ಸಂಸತ್ತಿನ ಕಾಯ್ದೆ ಅದು, ನಾಟ್ ಸಂವಿಧಾನಾತ್ಮಕ ಕಾಯ್ದೆ. ಒಂದು ಪಾರ್ಲಿಮೆಂಟಲ್ಲಿ ಒಂದು ಕಾನೂನು ಮಾಡ್ಕೋತೀವಿ. ಇವತ್ತೇನು ಪೌರತ್ವ ಕಾಯ್ದೆ ಜಾರಿಯಲ್ಲಿದೆ, ಪಾರ್ಟ್ 2 ಸಿಟಿಜನ್ಶಿಪ್ ಅಂಡರಲ್ಲಿ, ಅದರ ಉಸ್ತುವಾರಿನಲ್ಲೇ, ಅದನ್ನೇನು ವೈಲೇಟ್ ಮಾಡಿಲ್ಲ, ಬಟ್ ಆ್ಯಕ್ಚುಲಾಗಿ ರನ್ ಆಗ್ತಿರೋದು ಪಾರ್ಟ್ 2 ಸಿಟಿಜನ್ಶಿಪ್ ರೂಲ್ಗಳಲ್ಲ. ಸಿಟಿಜನ್ಶಿಪ್ ಆ್ಯಕ್ಟ್ 1955 ರನ್ ಆಗ್ತಾ ಇದೆ. ಅದರ ಪ್ರಕಾರ ನಾವು ಪೌರತ್ವನ ಹೇಗೆ ಅಕ್ವೈರ್ ಮಾಡ್ಕೋಬೋದು, ಪೌರತ್ವನ ಹೇಗೆ ಬಿಟ್ಟುಬಿಡ್ಬೋದು, ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಇದು ಒಂದೇ ಪೇಜಲ್ಲಿ ನೋಡಿದ್ರಿ 1 ಇಂದ 11ರವರೆಗೂ ವಿಧಿಗಳು. 1 to 4 ಏನಿದೆ,
5 to 11 ಏನಿದೆ ಇಷ್ಟು ನೋಡ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಪಾರ್ಟ್ 1 ಅಂದರೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಪಾರ್ಟ್ 2 ಅಂದರೆ ಸಿಟಿಜನ್ಶಿಪ್ಪು, ಮುಗ್ದೋಯ್ತು. ಈ ಥರ ಪಾರ್ಟ್ಗಳು ಇರೋದೇ 22, 22 ಪಾರ್ಟ್ಸ್ ಇದೆ. ಆರ್ಟಿಕಲ್ ಎಷ್ಟಿದೆ? 395 ಆರ್ಟಿಕಲ್ಸ್ ಇದೆ. ಇದ್ರ ಬಗ್ಗೆ ನೀವೇನು ತುಂಬ ಮೆಮೊರಿ ಮಾಡಿ ಇಟ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊತ ಹೋದರೆ ಒಂದು ನಯನ ಸ್ಪಂದನ ಆಗುತ್ತೆ, ಆ ಪೇಜಲ್ಲಿ ಏನಿತ್ತು ಅಂತ ಒಂದು ಉತ್ತರ ಬರುತ್ತೆ ನಿಮಗೆ. ಆ ಬರುವಿಕೆ ಆಯಿತು ಅಂದರೆ ಮುಂದೆ ನಾವು ಮಾಡೋ ಕ್ಲಾಸ್ಗಳಲ್ಲಿ ರಪ್ಪಂತ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡೋಣ ಪಾರ್ಟ್ 3ನಲ್ಲಿ ಏನಿದೆ ಅಂತ. ಪಾರ್ಟ್ 3ನಲ್ಲಿ ವೆರಿ ಸಿಂಪಲ್, ಭಾಳ ಕ್ಲಿಯರಾಗಿ ಹೇಳಲಾಗತ್ತೆ. ಫಂಡಮೆಂಟಲ್ ರೈಟ್ಸ್ ಸಂವಿಧಾನದಲ್ಲೇ ತುಂಬ ಪವರ್ಫುಲ್ ಆದಂಥ, ತುಂಬ ವೆಯ್ಟೇಜ್ ಇರುವಂಥ ಭಾಗ ಅಂತಲೂ ಕರಿಬೋದು ಇದನ್ನು, ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದರೆ ಇದು ಸಿಂಪಲ್, ನಾವು ಪೊಲಿಟಿಕಲ್ ಸೈನ್ಸಲ್ಲಿ ಏನು ಹೇಳ್ತೀವಿ ಅಂದರೆ ರೈಟ್ಸ್ ಅಂತ ಅಂದರೆ ಜನರಿಗಿರುವ ಒಂದು ಹಕ್ಕು. ಆ ಹಕ್ಕು ಕೊಡುವಾಗ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೀವಿ ನಾವು. ಈಗ ನಮಗೆ ಸ್ವಾತಂತ್ರ್ಯದ ಹಕ್ಕು ಇದೆ, ಸಮಾನತೆ ಹಕ್ಕು ಇದೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದೆ, ಎಲ್ಲ ಹಕ್ಕುಗಳನ್ನು ಕೊಡಬೇಕಾದಾಗ ಸರ್ಕಾರಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ. ಆಪೋಸಿಟ್ಟಾಗಿ ಡ್ಯೂಟೀಸ್ ಅಂತ ಕರಿತೀವಿ, ಇದನ್ನ ಆಪೋಸಿಟ್ ಅನ್ನೋಕ್ಕೆ ಬರಲ್ಲ, ಸೈಮಲ್ಟೇನಿಯಸ್ ಡ್ಯೂಟೀಸ್ ಟೈಮಲ್ಲಿ ಪ್ರಜೆಗಳಿಗೆ ಬರ್ಡನ್ ಆಗುತ್ತೆ. ನೀವು ಇದನ್ನು ಮಾಡಬೇಕು, ಆವಾಗ ಸರ್ಕಾರಕ್ಕೆ ಲಾಭ ಆಗುತ್ತೆ. ಸರ್ಕಾರಕ್ಕೆ ಹಕ್ಕುಗಳು ಬಂದಾಗ ಸ್ವಲ್ಪ ವರಿ, ಡ್ಯೂಟೀಸ್ ಬಂದಾಗ ಪ್ರಜೆಗಳಿಗೆ ವರಿ ಆಗುತ್ತೆ ಅಂತ ನಾವು ಜನರಲ್ಲಾಗಿ ಮಾತಾಡ್ತಾ ಇರ್ತೀವಿ. ಈಗ ಫಂಡಮೆಂಟಲ್ ರೈಟ್ಸ್ಗೆ ಬಂದಾಗ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೇಳ್ತಾ ಇರ್ತಾರೆ. ಭಾಗ 3 ವೆರಿ ಸಿಂಪಲ್, ಪಾರ್ಟ್ 3ನಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ, ಮೂಲಭೂತ ಹಕ್ಕುಗಳು. 12ನೇ ವಿಧಿಯಲ್ಲಿ ರೈಟ್ಸ್ ಅಂದರೆ ಏನು, ಹೇಗೆಲ್ಲ ರೈಟ್ಸ್ ಇರುತ್ತೆ, ರೈಟ್ಸ್ ಅಂದರೆ ಇನ್ಫೈನೈಟಾ, ಈ ಥರದಲ್ಲಿ. ನೆಕ್ಸ್ಟು 13ನೇ ವಿಧಿಯಲ್ಲೂ ಕೂಡ ಅದೇ ಥರ, ಲಾ ಇನ್ಕನ್ಸಿಸ್ಟೆಂಟ್ ವಿತ್ ಡೆರೋಗೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ವಿಚಾರದಲ್ಲಿ ವೇರಿಯೇಷನ್ಗಳಾದಾಗ ಏನು ನಡೆಸಬೇಕು, ಕಾನೂನುಗಳನ್ನು ಹೇಗೆ ರೂಪಿಸಬೇಕು, ಇದು ಇನ್ಫೈನೈಟಾ, ಈ ಎಲ್ಲದು ಅಂದರೆ ವ್ಯಾಖ್ಯೆ ಮತ್ತು ಅದಕ್ಕೆ ರಿಲೇಟೆಡ್ ಆದ ವಿಧಿಗಳನ್ನು 12 ಮತ್ತು 13ರಲ್ಲಿ ನೋಡ್ತೀವಿ. ಅಂದರೆ ಫಂಡಮೆಂಟಲ್ ರೈಟ್ಸ್ ಶುರುವಾಗೋದೇ 12ನೇ ವಿಧಿಯಿಂದ, ಬಟ್ 12, 13ರಲ್ಲಿ ಯಾವುದೇ ಹಕ್ಕುಗಳನ್ನು ಕೊಡಲಾಗಿಲ್ಲ. ಹಕ್ಕುಗಳು ಅಂದರೆ ಏನು, ಹಕ್ಕುಗಳು ಯಾವಾಗ ಇರುತ್ತೆ ಯಾವಾಗ ಇರಲ್ಲ, ಈ ಥರದಲ್ಲಿ ವ್ಯಾಖ್ಯಾನ ಮಾಡಲಾಗುತ್ತೆ. ಮುಂದೇನಾಗುತ್ತೆ ಅಂತ ಅಂದರೆ, ಏನು ಸಂವಿಧಾನದಲ್ಲಿ ನಮಗೆ 6 ಹಕ್ಕುಗಳನ್ನು ಕೊಡಲಾಗಿದೆ, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಹೀಗೆ 6 ಹಕ್ಕು ಕೊಡಲಾಗಿದೆ. ಆ ಹಕ್ಕುಗಳ ಹೆಡ್ಡಿಂಗ್ ಬರುತ್ತೆ, ಅದಕ್ಕೆ ಯಾವುದೇ ನಂಬರ್ ಇರಲ್ಲ, ಬಟ್ ನಮಗೆ ಗೊತ್ತಿರುತ್ತೆ ಈ ವಿಧಿಗಳಿಂದ ಈ ವಿಧಿವರೆಗೂ ಈ ಹಕ್ಕು ಅಂತ. ಸಿಂಪ್ಲಿ ನೋಡ್ರಿ, ರೈಟ್ ಟು ಈಕ್ವಾಲಿಟಿ, ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. ರೈಟ್ ಟು ಈಕ್ವಾಲಿಟಿ ಹೆಡ್ಡಿಂಗ್ ನೋಡಿದ್ರಿ, ಹೆಡ್ಡಿಂಗ್ ಕೆಳಗೆ ಆರ್ಟಿಕಲ್ 14 to 18, 14ರಿಂದ 18ರವರೆಗೆ 5 ವಿಧಿಗಳು, 5 ಆರ್ಟಿಕಲ್ಸ್ ರಿಲೇಟೆಡ್ ಟು ಸಮಾನತೆ. ಸಮಾನತೆಯನ್ನು ಪಡ್ಕೊಳ್ಳೋದು ಹೇಗೆ, ಸಮಾನತೆ ಯಾವ್ಯಾವ ಥರದ್ದು ಕೊಡಲಾಗಿದೆ, ಏನೇನು ಇಲ್ಲಿ ವಿಶೇಷ ಇದೆ ಅಂತ ನೋಡ್ತೀವಿ. ಜಸ್ಟ್ ಕಣ್ಣಾಯಿಸಿದ್ರೆ ಸಾಕು, ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಇವೇ ಪ್ರಶ್ನೆಗಳು. ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ. ಯಾವ ಕಾನೂನಿನ ಮುಂದೆ ಸಮಾನತೆ, ಯಾವ ಕಾನೂನಿಗೆ ಎಕ್ಸೆಂಪ್ಷನ್ಸ್ ಇದೆ, ಕೆಲವರಿಗೆ ಇಮ್ಯುನಿಟಿ ಅಂತ ಕರಿತೀವಿ. ಈಗ ಸಂಸದರಿಗೆಲ್ಲ ಸಿವಿಲ್ ಕೇಸ್ಗಳಲ್ಲಿ ಅಧಿವೇಶನ ಸಮಯದಲ್ಲಿ ಕೆಲವಷ್ಟು ದಿನಗಳ ಕಾಲ ಮೆನ್ಷನ್ ಇರುತ್ತೆ, ಅಧಿವೇಶನ ಆರಂಭಕ್ಕೂ ಅಧಿವೇಶನ ನಂತರಕ್ಕೂ ಇಷ್ಟು ದಿನಗಳ ಕಾಲ ಇಮ್ಯುನಿಟಿ, ಅವರನ್ನು ಬಂಧಿಸುವಂತಿಲ್ಲ. ಅವರನ್ನು ಬಂಧಿಸಬೇಕಾದರೂ ಈ ಸ್ಪೀಕರ್ ಅವರ ಅಥವಾ ಚೇರ್ಮನ್ ಅವರ ಅನುಮತಿ ಪಡೆಯಬೇಕು. ಈ ಥರ ಕೆಲವೊಂದು ಯಾರ್ಯಾರಿಗೆ ಯಾವ್ಯಾವೆಲ್ಲ ಅಪ್ಲೈ ಆಗುತ್ತೆ ಅಂತೇಳಿ. ಅಂದರೆ ಸಂವಿಧಾನ ಹೇಳುತ್ತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ ಅಂತ, ಬಟ್ ಮುಂದೆ ಹೋದಾಗ ನಾವು ಎಕ್ಸೆಂಪ್ಷನ್ಗಳು ನೋಡ್ತೀವಿ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಆರ್ಟಿಕಲ್ 15ಗೆ ಬಂದಾಗ ನಾವು ಪ್ರೊಹಿಬಿಷನ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ಧರ್ಮದ ಆಧಾರದಲ್ಲಿ ಭೇದ ಮಾಡಬಾರ್ದು, ರೇಸ್ ಜನಾಂಗದ ಆಧಾರದಲ್ಲಿ ಭೇದ ಭಾವ ಮಾಡಬಾರ್ದು, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆಧಾರದಲ್ಲಿ ಭೇದ ಭಾವ ಮಾಡಬಾರದು ಅಂತ ಸಂವಿಧಾನದಲ್ಲಿ ಆರ್ಟಿಕಲ್ 15ದಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಆದರೆ ನಾವು ಇವತ್ತು ಅದರಲ್ಲಿ ಮತ್ತೆ ಕಾನೂನು ರೂಪಿಸುವಾಗ ಇದರಲ್ಲಿರೋ ಎಕ್ಸೆಪ್ಷನ್ಸ್ಗಳನ್ನ ಬಳಸ್ಕೋತೀವಿ. ಅದೇ ಆರ್ಟಿಕಲ್ 12, 13ರಲ್ಲಿ ಯಾವಾಗ ಬಳಸಬಹುದು, ಯಾವಾಗ ಬಳಸೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅದನ್ನು ಬಳಸಿಕೊಂಡು ಅಲ್ಪಸಂಖ್ಯಾತರಿಗೆ ಮೀಸಲಾತಿಗಳನ್ನು ಕೊಡೋದು, ಕೆಲವು ಜನಾಂಗಕ್ಕೆ ವಿಶೇಷ ರೈಟ್ಸ್ಗಳನ್ನ ಕೊಡೋದು. ಈಗ ಒಂದು ಪೊಲೀಸ್ ರಿಕ್ರೂಟ್ಮೆಂಟು, ಇನ್ನೊಂದು ರಿಕ್ರೂಟ್ಮೆಂಟಲ್ಲಿ ಇಷ್ಟು ಹೈಟ್ ಇರಬೇಕು ಅಂತ ಇರುತ್ತೆ. ಕೆಲವೊಂದು ರೇಸ್ ಜನಾಂಗದವರಿಗೆ ಕಡಿಮೆ ಹೈಟ್ ಇದ್ದರೂ ಅಲೋ ಮಾಡ್ತಾರೆ. ನೇಪಾಳಿ ಬ್ರೀಡ್ಗಳಿಗೆ ಬಂದಂಥವ್ರು, ಜೇನು ಕುರುಬ, ಕಾಡು ಕುರುಬ ಬಂದಂಥವ್ರು ಹೈಟ್ ಕಡಿಮೆ ಇದ್ದರೂ ಎಲಿಜಿಬಲ್ ಕೊಡ್ತಾರೆ. ಅದನ್ನು ಮೀಸಲಾತಿಯಲ್ಲಿ ಸಮಾನತೆ ಕೊಡಬಾರ್ದು ಅಂತ ಇಲ್ಲಿ ರೈಟ್ ಟು ಈಕ್ವಾಲಿಟಿಯಲ್ಲಿ ಹೇಳಿದರು. ಕೆಲವು ಎಕ್ಸೆಂಪ್ಷನ್ ಬಳಸ್ಕೊಂಡು ಮೀಸಲಾತಿ ಅಥವಾ ಸಮಾನತೆಯನ್ನು ತರೋದಕ್ಕೋಸ್ಕರ ನಾವು ಸೃಷ್ಟಿ ಮಾಡ್ತೀವಿ ಅಂತೇಳಿ ಅಲ್ಲಿ ಬಳಸ್ಕೊಳ್ಳಲಾಗುತ್ತೆ. ಕ್ಯಾಸ್ಟ್ ಆಧಾರದಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ಹೇಳುತ್ತೆ, ಬಟ್ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇದೆ. ಸೆಕ್ಸ್ ಆಧಾರದಲ್ಲಿ ಭೇದ ಭಾವ ಮಾಡಬಾರ್ದು ಅನಿಸುತ್ತೆ, ಹೆಣ್ಮಕ್ಳಿಗೆ ರಿಸರ್ವೇಷನ್ ಇಲ್ಲಿ ಮೀಸಲಾತಿ ಕೊಡ್ತಿದ್ದೀವಲ್ಲ, ಮತ್ತು ಹೆಂಗಾಯ್ತದು ಅಂತ ಕೆಲವ್ರು ಕೇಳ್ತೀರಾ. ಪ್ಲೇಸ್ ಆಫ್ ಬರ್ತ್, ಈ ಪ್ಲೇಸಲ್ಲಿ ಹುಟ್ಟಿದ ಆಧಾರ ಮೇಲೆ ಭೇದ ಭಾವ ಮಾಡಬಾರ್ದು.
ಇದು ಹೆಂಗಾಗುತ್ತೆ ಸರ್ ಅಂತಂದರೆ ರೂರಲ್ ರಿಸರ್ವೇಷನ್ ಅಬ್ಸರ್ವ್ ಮಾಡ್ತೀವಿ ನಾವು. ಅರ್ಬನ್ ಹುಡುಗರಿಗೆ ಹೋಲಿಸಿದಾಗ ಹುಡುಗ ಹುಡುಗಿಯರಿಗೆ, ರೂರಲ್ ಹುಡುಗ ಹುಡುಗರಿಗೆ ರಿಸರ್ವೇಷನ್ ಇರುತ್ತೆ. ಈ ಎಲ್ಲದಕ್ಕೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಹೇಳಿದ್ರು. ಈಕ್ವಾಲಿಟಿ ಇಲ್ಲ, ಈಗ ಅದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಅಂದರೆ ಈಗ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ನವರು ತುಳಿತಕ್ಕೊಳಗಾಗಿದ್ದಾರೆ, ಶೈಕ್ಷಣಿಕವಾಗಿ ವಂಚಿತರಾಗಿದ್ದಾರೆ. ಆ ಕಾರಣಕ್ಕೆ ಅಲ್ಲಿ ಸಮಾನತೆ ಸೃಷ್ಟಿಸಬೇಕು ಅಂಥೇಳಿ ನಾವು ಈ ಕೆಳಗಿನ ಕಾರಣಗಳನ್ನು ಕೊಟ್ಟು ಈ ಎಲ್ಲ ಹಂತದಲ್ಲೂ ಮೀಸಲಾತಿ ಕೊಟ್ಟಿದ್ದೀವಿ. ಬಟ್ ಸಂವಿಧಾನದಲ್ಲಿ ಇವಕ್ಕೆಲ್ಲ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಇದೆ. ಆದರೆ ಈಗ ಲೀಗಲಿ ಅದನ್ನ ಡಿಸ್ಕ್ರಿಮಿನೇಟ್ ಮಾಡ್ತೀವಿ. ಇದು ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದನ್ನು ಅನಾಲಿಸಿಸ್ ಮಾಡ್ತಾ ಬರೋಣ. ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸಾರ್ವಜನಿಕ ಉದ್ಯೋಗಗಳಲ್ಲಿ, ಹುದ್ದೆಗಳಲ್ಲಿ ಈಕ್ವಾಲಿಟಿ, ಅಲ್ಲೇನು ಭೇದ ಭಾವ ಮಾಡಬಾರ್ದು ಅಂತ ಹೇಳುತ್ತೆ ಆರ್ಟಿಕಲ್ 16. ಎಲ್ಲದಕ್ಕಿಂತ ಪವರ್ಫುಲ್, ಭಾಳ ಎಕ್ಸಾಂಪಲ್ ರೈಸ್ ಆಗೋದು ಆರ್ಟಿಕಲ್ 17, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿರ್ಮೂಲನೆ ರಿಲೇಟೆಡಾಗಿ ಹೇಳ್ತೀವಿ. ಅಸ್ಪೃಶ್ಯತೆ ನಡೀತಾ ಇತ್ತು, ಅದನ್ನು ಹೇಗೆ ನಿರ್ಮೂಲನೆ ಮಾಡಬೇಕು, ಅದನ್ನೆಲ್ಲ ಅಸ್ಪೃಶ್ಯತೆ ಆದಾಗ ಏನೇನು ಕ್ರಮ ತೆಗೆದುಕೊಳ್ಬೇಕು, ಇದರ ರಿಲೇಟೆಡ್ ಆ್ಯಕ್ಟ್ಗಳು ರೂಪುಗೊಳ್ತವೆ. ಏನು ಅಟ್ರಾಸಿಟಿ ಆ್ಯಕ್ಟ್ಗಳೆಲ್ಲ ಬರ್ತಾವಲ್ಲ, ಇದರ ಬೇಸ್ಡ್ ಆಗಿ ಅವೆಲ್ಲ ಕ್ರಿಯೇಟ್ ಆಗ್ತಾ ಬರ್ತವೆ. ಆರ್ಟಿಕಲ್ 17. ಆರ್ಟಿಕಲ್ 18 ಬರ್ತೀವಿ, ಅಬಾಲಿಷನ್ ಆಫ್ ಟೈಟಲ್ಸ್, ಬಿರುದುಗಳನ್ನು ರದ್ದು ಮಾಡುವುದು ಅಂತ ಅರ್ಥ. ಬಿರುದುಗಳು ಅಂದರೆ ಹಿಂದೆಲ್ಲ ರಾಜ ಮಹಾರಾಜ, ರಾಜಾದಿರಾಜ, ರಾಜ ಮಾರ್ತಾಂಡ ಅಂತೆಲ್ಲ ಇರ್ತಾ ಇತ್ತು. ಈಗ ನಾವು ಡಾಕ್ಟರೇಟ್ಗೆ ವಿಚಾರಕ್ಕೆ ಬಂದರೂ ಕೂಡ ಶೈಕ್ಷಣಿಕವಾಗಿ ಪಡೆದ ಡಾಕ್ಟರೇಟ್ ಬಿಟ್ಟು ಬೇರೆ ಗೌರವ ಡಾಕ್ಟರೇಟ್ಗಳನ್ನೆಲ್ಲ ಹೆಸರಿಗೆ ಮುಂಚೆ ಬಳಸಬಾರ್ದು. ಇನ್ಕ್ಲೂಡಿಂಗ್ ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ ಎಲ್ಲ ಇದೆಯಲ್ಲ, ಅದು ಹೆಸರಿಗೆ ಮುಂಚೆ ಒಂದು ಟೈಟ್ಲಾಗಿ ಬಳಸುವಂತಿಲ್ಲ. ಈಗ CNR ರಾವ್ ಅವ್ರನ್ನ ಭಾರತ ರತ್ನ CNR ರಾವ್, ಭಾರತ ರತ್ನ ವಿಶ್ವೇಶ್ವರಯ್ಯ ಅಂತ ಕರೆಯೋ ಬದಲಿಗೆ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪುರಸ್ಕೃತರು, CNR ರಾವ್ ಭಾರತ ರತ್ನ ಪುರಸ್ಕೃತರು. ಈ ಥರ ಅಟಲ್ ಬಿಹಾರಿ ವಾಜಪೇಯಿ ಭಾರತ ರತ್ನ ಪುರಸ್ಕೃತರು, LK ಅದ್ವಾನಿ ಭಾರತ ರತ್ನ ಪುರಸ್ಕೃತರು. ಅವರಿಗೆ ಹೆಸರಿಗೆ ಮೊದಲು ಭಾರತ ರತ್ನ, LK ಅದ್ವಾನಿ ಇವೆಲ್ಲ ಬಳಸಬಾರ್ದು. ಇವೆಲ್ಲ ತುಂಬ ಕೋರ್ಟ್ ಆರ್ಡರ್ಸ್ಗಳಾಗಿದೆ, ಯಾವ್ದು ಬಳಸಬೇಕು, ಯಾವ್ದು ಬಳಸಬಾರ್ದು. ಈ ಥರ ಬಿರುದುಗಳನ್ನು ಹೊಂದಿ ನಾನು ಹೈಯರ್ ಪರ್ಸನ್, ಈಗ UK-ನಲ್ಲೆಲ್ಲ ಯುವರ್ ಮೇಜೆಸ್ಟಿ ಅಂತ ಪ್ರೊನೌನ್ಸ್ ಮಾಡ್ತಾರೆ ರಾಜ ರಾಣಿಯರಿಗೆ. ಆ ಥರ ಪದಗಳನ್ನು ಭಾರತದಲ್ಲಿ ಗುರುತಿಸಲ್ಲ. ಈಗಲೂ ಹೈಕೋರ್ಟ್ಗಳಲ್ಲಿ, ಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ಆನರಬಲ್ ಜಸ್ಟಿಸ್, ಆನರಬಲ್ ಅಂತ ಬಳಸ್ತೀವಿ. ಬಟ್ ಅದನ್ನು ಬಳಸಬೇಕಾದ ಅಗತ್ಯತೆ ಇಲ್ಲ. ಅದನ್ನು ಇಲ್ಲಿ ಕೋಟ್ ಮಾಡಲಾಗತ್ತೆ. ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಹೇಳ್ತೀವಿ. ಇದು ಆರ್ಟಿಕಲ್ 19. ಹೀಗೆ ರೈಟ್ ಟು ಈಕ್ವಾಲಿಟಿಯಲ್ಲಿ ಈ 5 ವಿಧಿಗಳಲ್ಲಿ ವಿಷಯಗಳನ್ನು ಮೆನ್ಷನ್ ಮಾಡ್ತಾರೆ. ನೀವು ಎಲ್ಲದೂ ಅಲ್ಲದೆ ಇದ್ದರೂ ಇದೇನಿದು ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳೋದು. ಹಾಗೆ ನೆಕ್ಸ್ಟ್ ಬರೋಣ, ರೈಟ್ ಟು ಫ್ರೀಡಮ್ 19ರಿಂದ 22. ಇಲ್ಲೂ ಕೂಡ 4 ವಿಧಿಗಳು, 19, 20, 21, 22. ಮತ್ತು 21A ಇದೆಯಲ್ಲ, 21A ಅನ್ನೋದು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಮಾಡಿದ್ವಲ್ಲ, ಆ ಟೈಮಲ್ಲಿ ರೈಟ್ ಟು ಎಜುಕೇಷನ್ನ ಇಲ್ಲಿಗೆ ಆ್ಯಡ್ ಮಾಡಲಾಗುತ್ತೆ. ರೀಸೆಂಟಾಗಿ ಆ್ಯಡ್ ಆಗಿದ್ದು 2002ನಲ್ಲಿ. ಇನ್ನು ಉಳಿದಿದ್ದು 19ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕುಗಳು, ಸ್ಪೆಷಲಿ ವಾಕ್ ಸ್ವಾತಂತ್ರ್ಯದ ಹಕ್ಕುಗಳು, ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ದೆನ್ ಸಭೆ ಸಮಾರಂಭಗಳನ್ನು ನಡೆಸುವಂಥದ್ದು, ಮತ್ತು ಸಂಘಟನೆಗಳನ್ನು ಮಾಡುವಂಥದ್ದು, ಸ್ಪೆಷಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸುವಂಥದ್ದು. ಹೀಗೆ ಬೇಕಾದಷ್ಟು ಫ್ರೀಡಮ್ಗಳನ್ನು ಆರ್ಟಿಕಲ್ 19ನಲ್ಲಿ ಕೊಡಲಾಗತ್ತೆ. ಅದ್ರ ಜೊತೆಗೆ 20ರಲ್ಲಿ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ಸ್ ಆಫ್ ಆರ್ ಅಫೆನ್ಸಸ್, ಅಪರಾಧಗಳಿಗೆ ಶಿಕ್ಷೆ ವಿಧಿಸುವ ಸಂದರ್ಭದಲ್ಲಿ ಅಥವಾ ಕನ್ವಿಕ್ಷನ್ ಮಾಡೋ ಸಂದರ್ಭದಲ್ಲಿ ಕೆಲವು ರಕ್ಷಣೆಗಳನ್ನು ಕೊಡಲಾಗತ್ತೆ. ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿಗೆ ರಕ್ಷಣೆ ಕೊಡೋದು ಆರ್ಟಿಕಲ್ 21ರಲ್ಲಿ ಹೇಳಾಗತ್ತೆ. 21A ಈ ಥರ ಇದೊಂದು ಅಬ್ಸರ್ವ್ ಮಾಡಿರಿ, 395 ನಂಬರ್ ಆರ್ಟಿಕಲ್ ಅಂತ ಏನು ಹೇಳಿದೆ ಅದು ಚೇಂಜ್ ಆಗಲ್ಲ. ಈಗೇನು ಅಮೆಂಡ್ಮೆಂಟ್ ಮಾಡಿ ಹೊಸದಾಗಿ ಸೇರಿಸಲಾಗತ್ತೆ, ಅದಕ್ಕೆ ಈ ಥರ 21A, 21B, 22A, 22B ಈ ಥರ ಆ್ಯಡ್ ಮಾಡ್ತಾರೆ. ಈಗ 243ರಲ್ಲಿ ಪಂಚಾಯತ್ ರಾಜ್ ರಿಲೇಟೆಡ್ ಬರುತ್ತೆ. ಇವೆಲ್ಲ ಆ್ಯಡ್ ಆಗೋಂಥದ್ದಕ್ಕೆ ಸಬ್ ನಂಬರ್ಸ್, ಅದ್ರ ಪಕ್ಕದಲ್ಲಿ ಒಂದು ಇಂಗ್ಲೀಷ್ ಆಲ್ಫಾಬೆಟ್ ಆ್ಯಡ್ ಆಗುತ್ತೆ. ಆಲ್ಫಾಬೆಟ್ ಆ್ಯಡ್ ಆಗಿದೆ ಅಂದರೆ ಅದು ಮೂಲ ಸಂವಿಧಾನದ ಬದಲಿಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಬಂತು ಅಂತ ಅರ್ಥ. ಜೊತೆಗೆ ನೋಡೋಣ, ಆರ್ಟಿಕಲ್ 22ನಲ್ಲಿ ನಾವು ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಸರ್ಟೆನ್ ಕೇಸಸ್. ಅರೆಸ್ಟ್ ಅಂದರೆ ಬಂಧನ ಮಾಡೋದು, ಡಿಟೆನ್ಷನ್ ಗೃಹ ಬಂಧನ, ಅವ್ರ ಮನೆಯಲ್ಲೇ ಅವ್ರಿಗೆ ಬಂಧಿಸಿಡ್ಲಾಗತ್ತೆ. ಕೆಲವೊಬ್ಬ ಅಥಾರಿಟಿಗಳನ್ನ ಅವರು ಮನೆಯಿಂದ ಹೊರಗೆ ಬರ್ದಂಗೆಲ್ಲ ಮಾಡ್ತಾರಲ್ಲ, ಆ ಥರದಲ್ಲಿ ಈ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಸಂದರ್ಭದಲ್ಲಿ ಏನೇನು ರಕ್ಷಣೆಗಳು ಕೊಡಬೇಕು ಈ ವಿಚಾರ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾ, ಈ ಗೋ ಟು ದಿಸ್ ಪೇಜ್ 9 to 10, 10, 10, 10, 12ವರೆಗೂ ಈ ಪೇಜ್ಗಳಲ್ಲಿ ನೀವು ಇದ್ರ ಬಗ್ಗೆ ಮಾಹಿತಿ ಪಡ್ಕೋತೀರಾ. ಹೀಗೆ ಜಸ್ಟ್ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಸಾಕು, ನಮಗೆ ಸಂವಿಧಾನ ಅಂದರೆ ಏನು ಅಂತ ಅರ್ಥ ಆಗುತ್ತೆ.
ನೆಕ್ಸ್ಟ್ ಫಾಸ್ಟಾಗಿ ಹೋಗ್ಬಿಡ್ತೀನಿ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ಬರುತ್ತೆ, ಅದು 23-24ನೇ ವಿಧಿಯಲ್ಲಿ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಬರುತ್ತೆ 25ರಿಂದ 28ನೇ ವಿಧಿವರೆಗೂ. ಹಾಗೆಯೇ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ ಬರುತ್ತೆ 29-30ರಲ್ಲಿ. 31ನ್ನು ರಿಪೀಲ್ ಮಾಡಲಾಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತೀವಿ. ರಿಪೀಲ್ಡ್ ಅಂತ ಅಂದರೆ ತೆಗೆದು ಹಾಕಲಾಗಿದೆ. ಆಸ್ತಿಯ ಹಕ್ಕು ಇತ್ತು ಅಲ್ಲಿ, ಆಸ್ತಿ ಹಕ್ಕು ಕೊಡೋದು ದೇಶದಲ್ಲಿ ಸಮಾನತೆ ಸೃಷ್ಟಿ ಮಾಡೋಕ್ಕಾಗಲ್ಲ, ನಮ್ಮದೇನು ಸಮಾಜವಾದಿ ಸಮಾಜವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ರಿಪೀಲ್ ಮಾಡಲಾಗಿದೆ. 31 ಆರ್ಟಿಕಲ್ ಈಗಿಲ್ಲ. 31 ಆರ್ಟಿಕಲ್ ರಿಪೀಲ್ ಮಾಡಿದ್ವಿ ಅಂದ ಕೂಡಲೇ ಕಂಪ್ಲೀಟಾಗಿ ನಾವು ಇವತ್ತು ಆಸ್ತಿ ಹೊಂದಿಲ್ವಾ? ನಮ್ಮ ಹತ್ರ ನಮ್ಮದು RTCಗಳಿದ್ದಾವೆ, ನಮ್ಮದೇ ಆದ ಸ್ವತ್ತುಗಳಿದ್ದಾವೆ, ನಮ್ಮದೇ ಮನೆ ಇದೆ, ನಮ್ಮದೇ ಸೈಟ್ ಇದೆ. ಅದಕ್ಕೆ ಕೆಲವೊಂದು ವಿಶೇಷ ಪ್ರಾವಿಷನ್ಗಳು ಮಾಡ್ಕೋತಾರೆ. ವಿಶೇಷವಾಗಿ ಕೆಲವೊಂದನ್ನು ಪ್ರೊವೈಡಿಂಗ್ ಅಕ್ವಿಷನ್ ಎಸ್ಟೇಟ್ಗಳನ್ನು ಅಕ್ವೈಸ್ ಮಾಡ್ಬೇಕಾದ್ರೆ, ಎಸ್ಟೇಟ್ಗಳು ಅಂದರೆ ಈಗ ಕಾಫಿ ಎಸ್ಟೇಟ್ಗಳಿರ್ತವೆ, ಅವನ್ನು ಅಕ್ವೈರ್ ಮಾಡ್ಬೇಕಾದ್ರೆ ಏನೇನು ರೂಲ್ ಫಾಲೋ ಮಾಡಬೇಕು, ವ್ಯಾಲಿಡೇಷನ್ ಆಫ್ ಸರ್ಟೆನ್ ಆ್ಯಕ್ಟ್ಸ್ ಆ್ಯಂಡ್ ರೆಗ್ಯುಲೇಷನ್, ಕೆಲವೊಂದು ಕಾಯ್ದೆಗಳನ್ನು ಹೇಗೆ ಅಪ್ರೂವಲ್ ಮಾಡಬೇಕು, ಆರ್ಮಿಗೆ ಸಂಬಂಧಪಟ್ಟ ಪ್ರಾಪರ್ಟಿ ಏನು ಮಾಡಬೇಕು, ಈ ಥರ ಎಲ್ಲ ತುಂಬ ವಿಚಾರಗಳು 31A 31Bನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಹಾಗೆ 31C 31D ಕೂಡ ಅದೇ ರೀತಿ ಆಸ್ತಿ ಹಕ್ಕು ರಿಲೇಟೆಡ್ ಆಗೇ ಇತ್ತು. ಅದನ್ನು 31D ಕೂಡ ರಿಪೀಲ್ ಮಾಡಲಾಗಿದೆ, ತೆಗೆದು ಹಾಕಲಾಗಿದೆ. ಈಗ ಕೆಲವೊಂದು ಹಕ್ಕುಗಳನ್ನು ಕೊಡಲಾಗಿದೆ. ಅದು ಮುಂದಿನ ಪೇಜ್ಗಳಲ್ಲಿ ನೀವು ನೋಡ್ಕೋತೀರಾ, ಆ ಪರ್ಟಿಕ್ಯುಲರ್ ಪೇಜ್ಗಳಲ್ಲಿ ಇರುತ್ತೆ ಏನು ಡೀಟೇಲ್ ಬೇಕು ಅಂದರೆ. ನೆಕ್ಸ್ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರಿಬಡೀಸ್, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇಷ್ಟೆಲ್ಲ ಹಕ್ಕು ಕೊಡಲಾಯಿತು. ಮೊದಲ 5 ಹಕ್ಕು, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಇವೆಲ್ಲ ಬಂತಲ್ಲ 5 ಹಕ್ಕುಗಳು. ಆ 5 ಹಕ್ಕುಗಳಿಗೆ ಏನಾದ್ರು ಚ್ಯುತಿ ಆಯಿತು ಅಂತ ಅಂದರೆ ಏನು ಮಾಡಬೇಕು? ಅದನ್ನು ಪಡ್ಕೊಳ್ಳೋದಕ್ಕಾಗಿಯೇ ಮತ್ತೊಂದು ಹಕ್ಕು ಕೊಡಲಾಗುತ್ತೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ. ಆರ್ಟಿಕಲ್ 32ನಲ್ಲಿ ಹಲವಾರು ರೆಮಿಡೀಸ್ಗಳನ್ನ ಕೊಡಲಾಗುತ್ತೆ. 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಅಂತ ಕರಿತೀವಿ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರಾರಿ, ಕೋವಾರೆಂಟೋ, ಪ್ರಾಹಿಬಿಷನ್, ಹೀಗೆ 5 ರಿಟ್ಗಳನ್ನು ಕೊಡೋ ಮೂಲಕ ಫಂಡಮೆಂಟಲ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಅದ್ರ ಜೊತೆಗೆ 33, 34, 35 ಕೂಡ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸಲ್ಲೇ ಬರುತ್ತೆ. ಅಲ್ಲಿ ಕೆಲವೊಂದು ಲೆಜಿಸ್ಲೇಷನನ್ನು ಹೇಗೆ ಮಾಡಬೇಕು ಪಾರ್ಲಿಮೆಂಟ್ ಅಂತೇಳಿ, ಮಾರ್ಷಲ್ ಲಾ ಟೈಮಲ್ಲಿ ಹೇಗಿರಬೇಕು ಅಂತೇಳಿ. ಮಾರ್ಷಲ್ ಲಾ ಅಂದರೆ ಮಿಲಿಟರಿ ಕಾಯ್ದೆ ಟೈಮಲ್ಲಿ. ಈ ತುಂಬ ಕಡೆ ಮಿಲಿಟರಿ ಕಾಯ್ದೆ ವರ್ಸಸ್ ಜನರಲ್ ಆ್ಯಕ್ಟ್ಗಳು ರಿಲೇಟೆಡ್ ಆಗಿ ಚರ್ಚೆಗಳು ನಡೆಯುತ್ತೆ. ಈಗ ಮಣಿಪುರ್ ಭಾಗದಲ್ಲಿ ಆಗಿರ್ಬೋದು, ಜಮ್ಮು ಕಾಶ್ಮೀರ ಭಾಗದಲ್ಲಿ ಆಗಿರ್ಬೋದು, ಅಲ್ಲಿ ಮಾರ್ಷಲ್ ಲಾ ಅನ್ನು ಜಾರಿ ಮಾಡಲಾಗಿರುತ್ತೆ. ಆ ಟೈಮಲ್ಲಿ ಹೇಗೆ ಈ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ಗಳನ್ನ ಕಾಪಾಡ್ಕೋಬೇಕು, ಈ ಎಲ್ಲ ವಿಚಾರ ಮೆನ್ಷನ್ ಆಗುತ್ತೆ. ಬಟ್ ನಮಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸಂವಿಧಾನಕ್ಕೆ ಪರಿಹಾರದ ಹಕ್ಕು ಅಂದ್ಕೊಳ್ಳೆ ಆರ್ಟಿಕಲ್ 32 ಒಂದೇ ಇದೆ ಅಂದ್ಕೊಂಡ್ಬಿಡ್ತೀವಿ. ನೋ, 32, 33, 34, 35 ಎಲ್ಲವೂ ಅದರ ರಿಲೇಟೆಡ್ ಆಗೇ ಬಂದಿರುತ್ತೆ. ಇದಿಷ್ಟು ಮ್ಯಾಟ್ರ್ ತಿಳ್ಕೊಂಡ್ರೆ ನಮಗೆ ಫಂಡಮೆಂಟಲ್ ರೈಟ್ಸ್ ಅಂದ್ರೇನು ಗೊತ್ತಾಯಿತು. ನೆಕ್ಸ್ಟ್ ಏನು? ಪಾರ್ಟ್ 4. ನಾನು 22 ಪಾರ್ಟನ್ನು ಇವತ್ತಿಲ್ಲಿ ಚರ್ಚೆ ಮಾಡಲ್ಲ, ಜಸ್ಟ್ ಏನಿದೆ ಅಂತೇಳಿ ಇಂಟ್ರೊಡಕ್ಷನ್ ಮಾಡ್ತೀನಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸ್ಟೇಟ್ ಪಾಲಿಸಿ ಮಾಡುವಾಗ, ಸ್ಟೇಟ್ ಅಂತ ಅಂದರೆ ಸಂವಿಧಾನದ ಪ್ರಕಾರ ರಾಜ್ಯಗಳು ಅಂತ ಅಲ್ಲ. ಸ್ಟೇಟ್ ಮೀನ್ಸ್ ಭಾರತ ಸರ್ಕಾರವೂ ಒಂದು ಸ್ಟೇಟೇ, ಈ ಸ್ಟೇಟ್ ಗೌರ್ಮೆಂಟ್ಗಳು ಒಂದು ಸ್ಟೇಟೇ. ಪಾಲಿಸಿ ರೂಪಿಸೋದು ಭಾರತ ಸರ್ಕಾರ ಆಗಿರ್ಬೋದು, ಭಾರತ ಪಾರ್ಲಿಮೆಂಟು, ರಾಜ್ಯ ವಿಧಾನಸಭೆಗಳಾಗಿರ್ಬೋದು. ಈ ಪಾಲಿಸಿ ರೂಪಿಸುವಾಗ ಡೈರೆಕ್ಟ್ ಪ್ರಿನ್ಸಿಪಲ್ಸ್ಗಳನ್ನ ಕೆಲವೊಂದು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕಂಪಲ್ ಅಲ್ಲ. ಫಂಡಮೆಂಟಲ್ ರೈಟ್ಸ್ ಕೊಡೋದು ಸರ್ಕಾರಕ್ಕೆ, ಅದೊಂದು ಡ್ಯೂಟಿ ಸರ್ಕಾರಕ್ಕೆ, ಜನಗಳಿಗೆ ಅದು ಹಕ್ಕು. ಬಟ್ ಇಲ್ಲಿ ಪಾಲಿಸಿ ರೂಪಿಸುವಾಗ ಇಂಥವೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಲಾಗತ್ತೆ. 36ನೇ ವಿಧಿಯಿಂದ ಸ್ಟಾರ್ಟ್ ಆಗಿ 51ನೇ ವಿಧಿವರೆಗೂ 36 to 51 ಹಲವಾರು ಡೈರೆಕ್ಷನ್ಸ್ಗಳು ಕೊಡಲಾಗತ್ತೆ. ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. 36ನೇ ವಿಧಿಯಲ್ಲಿ ಜಸ್ಟ್ ಡೆಫಿನಿಷನ್, ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಅಂತ ಹೇಳಲಾಗತ್ತೆ. 37ನೇ ವಿಧಿಯಲ್ಲಿ ಪ್ರಿನ್ಸಿಪಲ್ಸ್ ಕಂಟೈನ್ಡ್ ಈ ಪಾರ್ಟಲ್ಲಿ ಏನೇನು ತತ್ವಗಳು ಒಳಗೊಂಡಿದೆ ಅಂತ ಹೇಳಲಾಗತ್ತೆ. 38ರಿಂದ ಸ್ಟಾರ್ಟ್ ಆಗ್ತವೆ, ಒಂದೊಂದೇ ಡೈರೆಕ್ಷನ್ ಕೊಡ್ತಾ ಬರ್ತಾರೆ. 38, 39, 40, 41, 42 ಹೀಗೆ ಪ್ರತಿ ವಿಧಿನಲ್ಲೂ ಕೆಲವೊಂದು ನಿರ್ದೇಶನಗಳು ಕೊಡ್ತಾರೆ. ಮೋಸ್ಟ್ ಪಾಪ್ಯುಲರ್ಗಳನ್ನ ನೀವು ನೋಡಿರ್ತೀರಿ. ಈಗ ಹೆಚ್ಚು ಚರ್ಚೆಯಲ್ಲಿರೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತೇಳಿ. ಉತ್ತರಾಖಂಡ್ ಅನ್ನೋ ಸ್ಟೇಟು ಗೋವಾ ನಂತರದಲ್ಲಿ, ಗೋವಾ ಆಲ್ರೆಡಿ ಇತ್ತು, ಅದೇನೋ ಹಿಂದೆ ಪೋರ್ಚುಗೀಸ್ ಲಾ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದ್ಬಿಟ್ಟಿದ್ರು. ಒಂದು ಅಸೆಂಬ್ಲಿನಲ್ಲಿ ಅಧಿಕೃತವಾಗಿ ಕಾನೂನನ್ನು ಪಾಸ್ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಅಂದರೆ ಧರ್ಮಾಧಾರಿತವಾಗಿ ಬೇರೆ ಬೇರೆ ಲಾಗಳ ಅಂಡರಲ್ಲಿ ತೀರ್ಪುಗಳಾಗ್ತಾ ಇರ್ತವೆ. ಸಿವಿಲ್ ಲಾಗಳು, ಲಾನಲ್ಲಿ 2 ಟೈಪ್ ಇರುತ್ತೆ, ಕ್ರಿಮಿನಲ್ ಕಾನೂನುಗಳು, ಸಿವಿಲ್ ಕಾನೂನುಗಳು. ಈಗ ನಾನು ಅಥವಾ ಇನ್ಯಾರೋ ಒಬ್ಬರು ಮರ್ಡರ್ ಮಾಡಿದ್ದಾರೆ, ಈಗ ಹಿಂದೂ ಒಬ್ಬ ಮರ್ಡರ್ ಮಾಡಿದ್ದಾನೆ, ಮುಸ್ಲಿಂ ಒಬ್ಬ ಮರ್ಡರ್ ಮಾಡಿದ್ದಾನೆ, ಕ್ರಿಶ್ಚಿಯನ್ ಒಬ್ಬ ಮರ್ಡರ್ ಮಾಡಿದ್ದಾನೆ. ಮರ್ಡರ್ ಮಾಡಿದಾಗ ದೇರ್ ಈಸ್ ನೋ ಆಪ್ಷನ್, ದಟ್ಸ್ ಕ್ರಿಮಿನಲ್ ಲಾ.
ಏನು IPC ಸೆಕ್ಷನ್ 302ರಲ್ಲಿ ಎಲ್ಲರಿಗೂ ಕಾಮನ್ನಾಗಿ ಶಿಕ್ಷೆ ಆಗುತ್ತೆ. ಬಟ್ ಅದೇ ಸಿವಿಲ್ ಲಾಗಳು ಬೇರೆ ಇರ್ತವೆ. ನಾನು ಮದುವೆ ಆಗೋದಾದರೆ, ಮೊಹಮ್ಮದ್ ಮದುವೆ ಆಗೋದಾದರೆ, ಮಾರ್ಟಿನ್ ಮದುವೆ ಆಗೋದಾದರೆ ಬೇರೆ ಥರ ಇರುತ್ತೆ. ಮಾರ್ಟಿನ್ ಮದುವೆ ಪ್ರೊಸೀಜರೇ ಬೇರೆ, ಡಿವೋರ್ಸ್ ಪ್ರೊಸೀಜರೇ ಬೇರೆ, ಆಸ್ತಿ ಹಂಚಿಕೆನೇ ಬೇರೆ. ಮೊಹಮ್ಮದನ ಮದುವೆ ಪ್ರೊಸೀಜರೇ ಬೇರೆ, ಆಸ್ತಿ ಹಂಚಿಕೆನೇ ಬೇರೆ, ಆ್ಯಂಡ್ ಡಿವೋರ್ಸ್ ಪ್ರೊಸೀಜರೇ ಬೇರೆ ಇರುತ್ತೆ. ಮಂಜುನಾಥಂದು ಬೇರೆ ಥರ ಇರುತ್ತೆ. ಇದು ಸಿವಿಲ್. ಮದುವೆ, ಆಸ್ತಿ ಇವೆಲ್ಲ ಸಿವಿಲ್ ಮ್ಯಾಟ್ರ್. ಇದು ಧರ್ಮಾಧಾರಿತವಾಗಿ ಬೇರೆ ಬೇರೆ ಥರದಲ್ಲಿ ತೀರ್ಮಾನ ಆಗ್ತವೆ ಕೋರ್ಟ್ಗಳಲ್ಲಿ. ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಜಾರಿಗೆ ಬಂದರೆ ಒಂದೇ ಥರ ಇರಬೇಕು. ಇದು ಆರ್ಟಿಕಲ್ 44ಅಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳುತ್ತೆ. ಹಾಗಾಗಿ ಉತ್ತರಾಖಂಡ್ ಈಗ ತಂದಿದೆ, ಅದು ಆ ಕಾನೂನಾಗಿ ಜಾರಿಗೆ ಬಂದಾಗಿದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಏನು ಮಾಡ್ಬೋದು ಅಂತ ಗೈಡೆನ್ಸ್ ಇರುತ್ತೆ. ಹೀಗೆ ಸುಮಾರು ಡೈರೆಕ್ಷನ್ಸ್ಗಳನ್ನು ಈ ವಿಧಿಗಳಲ್ಲಿ 46, 47, 48 ಎಲ್ಲ ವಿಧಿಗಳಲ್ಲೂ ಕೊಡಲಾಗತ್ತೆ. ದೆನ್ 51ಗೆ ಕಂಪ್ಲೀಟ್ ಆಗುತ್ತೆ. ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಪ್ರಮೋಟ್ ಮಾಡಬೇಕು ಅಂತ ಹೇಳೋ ಮೂಲಕ ಎಂಡ್ ಆಗುತ್ತೆ. ಆದರೆ ಮೂಲ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ. ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲದೆ ಇದ್ದಾಗ ಆ್ಯಡ್ ಮಾಡಬೇಕಾಗಿ ಬಂತು. 1976ಅಲ್ಲಿ ಆ್ಯಡ್ ಮಾಡ್ತಾರೆ. ನೋಡ್ರಿ, ಆ್ಯಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಈಸಿಯಾಗಿ ಕಂಡಿಡ್ಬೋದು. ಭಾಗ 4A, ಭಾಗ 4Aನಲ್ಲಿ ಇದನ್ನು ಆ್ಯಡ್ ಮಾಡಲಾಗತ್ತೆ ಫಂಡಮೆಂಟಲ್ ಡ್ಯೂಟೀಸು. ಈ 4Aನಲ್ಲಿ ಆ್ಯಡ್ ಮಾಡಿರೋ ಕಾರಣಕ್ಕೆ ಇದು ಹೆಚ್ಚು ಪವರ್ಫುಲ್ ಇಲ್ಲ ಅಂತಲೇ ಅಂತೀವಿ. ಯಾಕೆ ಅಂದರೆ ಭಾಗ 4 ಅಂದರೆ ನಿಮಗೆ ಗೊತ್ತು, ಸಂವಿಧಾನದ ಪ್ರಕಾರ ಕೋರ್ಟಿನಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. UCC ಯಾಕೆ ಜಾರಿಗೆ ತಂದಿಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾಕೆ ಕೊಟ್ಟಿಲ್ಲ, ಕೇಳಕ್ಕೆ ಬರಲ್ಲ. ಅದೇ ಥರ ಭಾಗ 4ಕ್ಕೆ ಆ್ಯಡ್ ಆಗಿ ಬಂದಿರುವಂಥ ಭಾಗ 4A ಫಂಡಮೆಂಟಲ್ ಡ್ಯೂಟೀಸ್ ಇದೆಯಲ್ಲ, ಇಲ್ಲೂ ಕೂಡ ಅತ್ಯಂತ ಟೈಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರಲ್ಲ. ಒಂಥರ ಇದು ಜಸ್ಟ್ ಲೈಕ್ ಎ ಡೈರೆಕ್ಷನ್ ಟು ದ ಪೀಪಲ್ ಅನ್ನೋ ಅರ್ಥದಲ್ಲಿದೆ. ಹೆಚ್ಚು ಶಾಸನಬದ್ಧವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಗೊತ್ತು ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ 51Aನಲ್ಲಿ ಮತ್ತು ABCDEFGHIJK ಹೀಗೆ 11 ಇದರಲ್ಲಿ ಮೆನ್ಷನ್ ಮಾಡಲಾಗತ್ತೆ 11 ಕರ್ತವ್ಯಗಳು, 11 ಡ್ಯೂಟೀಸ್ಗಳನ್ನು. ಇದಿಷ್ಟು ಬೇಸಿಕ್ ಒಂದಷ್ಟು ಮಾಹಿತಿಗಳು. ಜೊತೆಗೆ ಈಗ ಜಸ್ಟ್ ಹೆಡ್ಡಿಂಗ್ಗಳನ್ನು ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತೀನಿ ನಾನು. ಭಾಗ 5ರಲ್ಲಿ ಯೂನಿಯನ್, ಒಕ್ಕೂಟ, ರಾಷ್ಟ್ರಪತಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಟಾರ್ನಿ ಜನರಲ್, ಈ ಥರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಭಾಳ ನೀಟಾಗಿ ಹೋಗ್ಲಾಗತ್ತೆ. ಫಸ್ಟಿಗೆ ಕಾರ್ಯಾಂಗ ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಫಸ್ಟಿಗೆ ಎಕ್ಸಿಕ್ಯೂಟಿವ್ ಇದೆ, ಕಾರ್ಯಾಂಗ ಫಸ್ಟ್ ಇದೆ. ನಾವೆಲ್ಲ ಪ್ರೊನೌನ್ಸ್ ಮಾಡ್ದಂಗೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಹೇಳ್ತೀವಿ. ಬಟ್ ಸಂವಿಧಾನದಲ್ಲಿ ಫಸ್ಟಿಗೆ ಯೂನಿಯನ್ ಸ್ಟಾರ್ಟ್ ಆಗ್ದಂಗೆ ಎಕ್ಸಿಕ್ಯೂಟಿವ್ ಸ್ಟಾರ್ಟ್ ಆಗುತ್ತೆ. ಆರ್ಟಿಕಲ್ 52 ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಪವರ್ಸ್ಗಳೇನು ಅಂತ ಬರುತ್ತೆ. ಎಲೆಕ್ಷನ್ ಹೇಗಿರಬೇಕು ಅಂತ ಬರುತ್ತೆ. ಹೀಗೆ ಜಸ್ಟ್ ನಂಬರ್ ನೋಡಿಕೊಂಡ್ರೆ ಸಾಕು, ನೀವು ಏನಿರ್ಬೋದು ಇಲ್ಲಿ ಅಂತ ಅರ್ಥ ಆಗ್ತಾ ಬರುತ್ತೆ. ಹೀಗೆ ಭಾಗ 5ರಲ್ಲಿ ಯೂನಿಯನ್ ಬಗ್ಗೆ, ಫಸ್ಟ್ ಯೂನಿಯನ್ ಎಕ್ಸಿಕ್ಯೂಟಿವ್ ಬಗ್ಗೆ ಬರುತ್ತೆ. ಸ್ನೇಹಿತರೆ, ಭಾಗ 5ರಲ್ಲಿ 52ನೇ ವಿಧಿಯಿಂದ ಆರಂಭವಾಗಿ 151ನೇ ವಿಧಿವರೆಗೂ ಟೋಟಲ್ 100 ಆರ್ಟಿಕಲ್ಸ್, ಕಂಪ್ಲೀಟ್ 100 ಆರ್ಟಿಕಲ್ಸ್ ರಿಲೇಟೆಡ್ ಟು ಯೂನಿಯನ್ ಲೆಜಿಸ್ಲೇಟರ್, ಯೂನಿಯನ್ ಎಕ್ಸಿಕ್ಯೂಟಿವ್, ಯೂನಿಯನ್ ಜುಡಿಷಿಯರಿ. ಈ 3 ರಿಲೇಟೆಡ್ ಆಗಿ ಡಿಸ್ಕಸ್ ಆಗುತ್ತೆ. ಅದರಲ್ಲಿ ಅಟಾರ್ನಿ ಜನರಲ್ ಬರ್ತಾರೆ, ಆಡಿಟರ್ ಜನರಲ್ ಬರ್ತಾರೆ, ಸೆಂಟ್ರಲ್ ಬಜೆಟ್ ಬರುತ್ತೆ, ಎವ್ರಿಥಿಂಗ್ ಕಮ್ಸ್ ಅಂಡರ್ ದಟ್ 100 ವಿಧಿಗಳಲ್ಲಿ. ಜಸ್ಟ್ ಗ್ಲ್ಯಾನ್ಸ್ ಮಾಡ್ಕೊಂಡ್ರಾಯ್ತು. ಅದಾದ ನಂತರ ಎಕ್ಸಾಕ್ಟಾಗಿ 152 ನಮಗೆ ಆರ್ಟಿಕಲ್ 52ನಲ್ಲಿ ಪ್ರೆಸಿಡೆಂಟ್ ಸ್ಟಾರ್ಟ್ ಆಗಿದ್ರು. ಇಲ್ಲಿ 152ನಲ್ಲಿ ಸ್ಟೇಟ್ಸ್ಗಳ ರಿಲೇಟೆಡ್ ಆಗಿ ಸ್ಟಾರ್ಟ್ ಆಗುತ್ತೆ, ಡೆಫಿನಿಷನ್ಸ್ ಹೇಳಲಾಗುತ್ತೆ. 153 ಆರ್ಟಿಕಲಲ್ಲಿ ಗವರ್ನರ್ಸ್ ಆಫ್ ದಿ ಸ್ಟೇಟ್ಸ್, ಇನ್ನು ದೇಶದ ಮುಖ್ಯಸ್ಥ 52 ಆರ್ಟಿಕಲಲ್ಲಿ ಬಂದರೆ, ರಾಜ್ಯದ ಮುಖ್ಯಸ್ಥರು 153 ಆರ್ಟಿಕಲಲ್ಲಿ ಬರುತ್ತೆ. ಭಾಗ 6 ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಪಾರ್ಟ್ 6 ಸ್ಟಾರ್ಟ್ ಆಗುತ್ತೆ. ಹೀಗೆ ಭಾಗ 6 ಹೀಗೆ ಇದನ್ನು ಸ್ಟಡಿ ಮಾಡ್ಕೊತ ಹೋಗ್ತೀವಿ. ಹೀಗೆ ಮಾಡ್ತಾ ಮಾಡ್ತಾ ಭಾಗ 7, ಭಾಗ 8, ಭಾಗ 9, ಪಾರ್ಟ್ 10 ಹಿಂಗೆ ಮುಂದುವರ್ಕೊಂಡು 22 ಪಾರ್ಟ್ಸ್ ಇರುತ್ತೆ. ಅಲ್ಲಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇದು ಇನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು ಅಂತ ನೀವು ಚರ್ಚೆ ಮಾಡಿದರೆ. ಈಗ ಕೊನೆಯದಾಗಿ ನಿಮಗೆ ಒಂದು ಹೈಲೈಟ್ಸ್ ತೋರಿಸ್ತೀನಿ. ಏನು ಅಂದರೆ ಶೆಡ್ಯೂಲ್ಸ್ಗಳು ಅಂತ. ಇಷ್ಟೇ, ಪಾರ್ಟ್ ಎಷ್ಟು, ಏನು ಪಾರ್ಟಲ್ಲಿ ಏನಿದೆ, ಆರ್ಟಿಕಲ್ ಎಷ್ಟು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು. ಇದನ್ನೇನು ನೀವು 395 ನೆನ್ಪಿಡಬೇಕು ಅಂತ ಇಲ್ಲ. ಜಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾನ್ಸ್ ಮಾಡಿಕೊಂಡ್ರೆ ಸಾಕು. ನನ್ನ ಪ್ರಕಾರ ಒಂದು 40ರಿಂದ 50 ವಿಧಿಗಳು ನೆನಪಿದ್ರೂ ಸಾಕು, ನಿಯರ್ ಬೈ ಗೊತ್ತಿದ್ರೂ ಸಾಕು. ಆಟೋಮೆಟಿಕ್ಲಿ ನೀವು ಆ್ಯಕ್ಯುರೇಟ್ ಆನ್ಸರ್ಗಳನ್ನ ಕ್ಲಿಕ್ ಮಾಡ್ಬೋದು. 50 ಗೊತ್ತಿದ್ರೆ ಸಾಕು, ಗೊತ್ತಾಗುತ್ತೆ. 50 ಏನು ಬಾಯ್ಪಾಠ ಮಾಡೋದು ಬೇಡ, ಜಸ್ಟ್ ಗ್ಲ್ಯಾನ್ಸ್ ಮಾಡಿದ್ರೆ 14 ಇಷ್ಟೇನಿದೆ, 19 ನಂತರ ಯಾವುದಿದ್ದಾವೆ, 52ನಲ್ಲಿ ಏನಿದೆ, 153ನಲ್ಲಿ ಇದೆ, ಜಸ್ಟ್ ಒಂದು ಐಡಿಯಾ ಬರುತ್ತೆ. ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಹೋಗೋಣ, ಭಾಗಗಳೆಲ್ಲ ಮುಗಿಸಿ ನಾನು ಸೀದಾ ಹೋಗ್ತೀನಿ. ಈಗ
ಶೆಡ್ಯೂಲ್ಸ್ಗಳ ಕಡೆ, ಪರಿಶಿಷ್ಟಗಳು ಅಂತೇಳಿ. ಓಕೆ, ಶೆಡ್ಯೂಲ್ಸ್ಗಳ ಕಡೆ ಬಂದರೆ ಇದು 395 ವಿಧಿಗಳು ಮುಗಿದ ನಂತರ, ಈಗ ಜಸ್ಟ್ ನೋಡ್ತಾ ಇದ್ದೀರಾ 395 ವಿಧಿಗಳು ಮುಗಿಯುತ್ತೆ. ಮುಗಿದ ನಂತರದಲ್ಲಿ ಶೆಡ್ಯೂಲ್ಸ್ಗಳು ಆರಂಭ ಆಗ್ತವೆ. ಶೆಡ್ಯೂಲ್ಸಲ್ಲಿ ಫಸ್ಟ್ ಶೆಡ್ಯೂಲ್ ಸ್ಟೇಟ್ಸ್ಗಳು, ಯೂನಿಯನ್ ಟೆರಿಟರೀಸ್ಗಳ ಬಗ್ಗೆ ಹೇಳುತ್ತೆ. ರಾಜ್ಯಗಳು ಅವು ಯಾವಾಗ ಆರಂಭವಾದವು, ಅವು ಬೌಂಡ್ರೀಸ್ ಏನು, ಪ್ರತಿ ರಾಜ್ಯವನ್ನು ಮೆನ್ಷನ್ ಮಾಡಿ ಆ ರಾಜ್ಯದ ರಿಲೇಟೆಡ್ ಆದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಲಾಗುತ್ತೆ ಫಸ್ಟ್ ಶೆಡ್ಯೂಲ್ನಲ್ಲಿ. ಫಸ್ಟ್ ಶೆಡ್ಯೂಲ್ನಲ್ಲಿ ಮತ್ತೊಂದು ಭಾಗ ಇದೆ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು ಯಾವುದು, ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದೆ, ಅವಕ್ಕೆ ವ್ಯಾಪ್ತಿ ಏನಿದೆ, ಈ ಎಲ್ಲ ಮಾಹಿತಿಯನ್ನು ಶೆಡ್ಯೂಲ್ 1ರಲ್ಲಿ ಡಿಸ್ಕಸ್ ಮಾಡ್ತೀವಿ. ಶೆಡ್ಯೂಲ್ 2ಗೆ ಬಂದಾಗ ಪ್ರಾವಿಷನ್ಸು ಅಂದರೆ ರಾಷ್ಟ್ರಪತಿ, ರಾಜ್ಯಪಾಲರು ಇವರಿಗೆ ಏನು ವೇತನ ಕೊಡಬೇಕು, ಆ ವೇತನ ರಿಲೇಟೆಡ್ ಆದ ಪ್ರಾವಿಷನ್ಸ್ಗಳನ್ನು ಸೆಕೆಂಡ್ ಶೆಡ್ಯೂಲಲ್ಲಿ ಪರಿಶಿಷ್ಟದಲ್ಲಿ ನೋಡ್ತೀವಿ. ಹಾಗೆಯೇ ಥರ್ಡ್ ಶೆಡ್ಯೂಲ್ಗೆ ಬಂದಾಗ ಓತ್ಸ್ ಆ್ಯಂಡ್ ಅಫರ್ಮೇಷನ್ ಅಂತ ಕರಿತೀವಿ. ಓತ್ಸ್ ಆ್ಯಂಡ್ ಅಫರ್ಮೇಷನ್ ಅಂದರೆ ಪ್ರಮಾಣ ವಚನಗಳು. ರಾಷ್ಟ್ರಪತಿ ಏನು ಪ್ರಮಾಣ ವಚನ ತಗೋಬೇಕು, ಸುಪ್ರೀಂ ಕೋರ್ಟ್ನವ್ರು ಏನು ಪ್ರಮಾಣ ವಚನ ತಗೋಬೇಕು, MP MLAಗಳು ಏನು ಪ್ರಮಾಣ ವಚನ ತಗೋಬೇಕು, ಎಲ್ಲ ಪ್ರಮಾಣ ವಚನ ಮೆನ್ಷನ್ ಮಾಡೇ ಕೊಡಲಾಗತ್ತೆ. ಶೆಡ್ಯೂಲ್ 4ರಲ್ಲಿ ಅಲೋಕೇಶನ್ ಸೀಟ್ಸ್ ಟು ಕೌನ್ಸಿಲ್ ಆಫ್ ಸ್ಟೇಟ್ಸ್. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭೆ ಅಂತ. ಏನು ರಾಜ್ಯಸಭೆ ಇದೆ, ರಾಜ್ಯಸಭೆಗೆ ಏನೇನು ಸೀಟ್ ಇದೆ, ಈಗ ಕರ್ನಾಟಕದಿಂದ ರಾಜ್ಯಸಭೆಗೆ 12 ಸೀಟ್ ಇದೆ, 12 ಜನನ ಆಯ್ಕೆ ಮಾಡಲಾಗತ್ತೆ. ಈ ರೀತಿ ಟೋಟಲಲ್ಲಿ ಏನು ಸೀಟ್ಗಳ ಅಲಾಟ್ಮೆಂಟ್ ಇದೆ ರಾಜ್ಯಸಭೆಗೆ, ಯಾವ್ಯಾವ ಸ್ಟೇಟ್ಗೆ ಎಷ್ಟು ಸೀಟ್ ಅಲಾಟ್ ಇದೆ, ಈ ಇನ್ಫಾರ್ಮೇಷನ್ನ ಕೊಡಲಾಗತ್ತೆ ಭಾಗ 4ರಲ್ಲಿ. ಭಾಗ 5ರಲ್ಲಿ ಶೆಡ್ಯೂಲ್ ಏರಿಯಾಗಳು, ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಶೆಡ್ಯೂಲ್ ಏರಿಯಾಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಪರಿಶಿಷ್ಟ ಪ್ರದೇಶಗಳು ಅಂತ ಕರಿತೀವಿ. ಈ ಡಾರ್ಜಿಲಿಂಗು, ಕೆಲವೊಂದು ಗುಡ್ಡಗಾಡು ಪ್ರದೇಶದಲ್ಲಿ ಕೆಲವೊಂದು ಏರಿಯಾಗಳು ಬರ್ತವೆ, ಅದನ್ನು ಹೇಗೆ ರೂಲ್ ಮಾಡಬೇಕು, ಅದನ್ನು ಜನರಲ್ ಲಾ ಅಡಿ ತರಕ್ಕೆ ಬರಲ್ಲ, ಅವ್ರದ್ದೇ ವಿಶಿಷ್ಟ ಸಂಸ್ಕೃತಿ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು 5th ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಲಾಗತ್ತೆ. 6th ಶೆಡ್ಯೂಲ್ ಕೂಡ ಅಷ್ಟೇ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂನ ಟ್ರೈಬಲ್ ಏರಿಯಾಗಳನ್ನು ಹೇಗೆ ರೂಲ್ ಮಾಡಬೇಕು, ಈ ಥರ ಅಲ್ಲಿ ಮೆನ್ಷನ್ ಮಾಡಲಾಗತ್ತೆ. ವೆರಿ ಇಂಪಾರ್ಟೆಂಟ್ ನಮಗೆ ಸ್ಟಾರ್ಟ್ ಆಗೋದು 7th ಶೆಡ್ಯೂಲಿಂದ. 7th ಶೆಡ್ಯೂಲಲ್ಲಿ ಲಿಸ್ಟ್ಗಳನ್ನು ನೋಡ್ತೀವಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿ. ವಾಟ್ ಈಸ್ ಯೂನಿಯನ್ ಲಿಸ್ಟ್? ಯೂನಿಯನ್ ಗೌರ್ಮೆಂಟ್ ಏನೇನು ಕೆಲಸ ಮಾಡಬೇಕು ಇದೆಲ್ಲ ಅವ್ರದ್ದು ವರ್ಕ್ಗಳು ಅಂತ ಅಲಾಕೇಶನ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಏನೇನು ಕೆಲಸ ಮಾಡಬೇಕು ಅಲ್ಲಿ ಅಲಾಕೇಟ್ ಆಗುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ಇಬ್ಬರು ಸೇರಿಕೊಂಡು ಮ್ಯೂಚುವಲ್ ಕೋಆಪ್ರೇಷನ್ನ ಮಾಡಬೇಕು, ಸಮವರ್ತಿ ಪಟ್ಟಿ ಇದು ಬರುತ್ತೆ. ಇದರಲ್ಲಿ ಏನೇನು ವರ್ಕ್ಗಳಿರಬೇಕು ಅಂತ ಇರುತ್ತೆ, ಅಲ್ಲಿ ಪಟ್ಟಿನೇ ನೀಟಾಗಿ ಬರುತ್ತೆ. ಪೇಜ್ ನಂಬರ್ 262 ಇಂದ 274ವರೆಗೂ ಲಿಸ್ಟೇ ಇದೆ, ಅಲ್ಲಿ ಇಂತಿಂಥ ಕೆಲಸ ಇವ್ರದ್ದು ಅಂತೇಳಿ. 8th ಶೆಡ್ಯೂಲಲ್ಲಿ ಲ್ಯಾಂಗ್ವೇಜ್ಗಳ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಲ್ಯಾಂಗ್ವೇಜ್ ಅಂದರೆ 22 ಸಂವಿಧಾನಿಕ ಭಾಷೆಗಳು ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ದೇಶದಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜು, ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ ಕರಿತೀವಿ. ಸಂವಿಧಾನದಲ್ಲಿ ಅದಕ್ಕೊಂದು ಮಾನ್ಯತೆ ಇದೆ ಅಂತ ಅರ್ಥ. ಈ ಕರ್ನಾಟಕದ ಕನ್ನಡಕ್ಕೆ ಮಾನ್ಯತೆ ಇದೆ. ಕರ್ನಾಟಕ ಕೇರಳ ಭಾಗದಲ್ಲಿ ಬಳಸುವ ತುಳು ಭಾಷೆಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇಲ್ಲ, ಬಂಜಾರ ಭಾಷೆಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇಲ್ಲ. ಇತರೆ ಕೆಲವೊಂದು ಲೋಕಲ್ ಭಾಷೆಗಳಿರ್ತಾವಲ್ಲ, ಸ್ಥಳೀಯ ಭಾಷೆಗಳು, ಅವಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರಲ್ಲ. ಹೀಗೆ 22 ಭಾಷೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನಗಳು ಕೊಡಲಾಗಿದೆ. 22 ಲ್ಯಾಂಗ್ವೇಜಸ್, ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇದಿಷ್ಟು ಮೂಲ ಸಂವಿಧಾನದಲ್ಲಿ ಇದ್ದಿದ್ದು 8th ಶೆಡ್ಯೂಲು. ಆ ನಂತರದಲ್ಲಿ ಹೊಸ ಶೆಡ್ಯೂಲ್ಗಳನ್ನು ಆ್ಯಡ್ ಮಾಡಲಾಯಿತು ಕಾಲಕ್ರಮೇಣ ಬಂದಿದ್ದರಲ್ಲಿ 9th ಶೆಡ್ಯೂಲ್ ಕೂಡ ಇಂಪಾರ್ಟೆಂಟ್. ವ್ಯಾಲಿಡೇಷನ್ ಆಫ್ ಸರ್ಟೆನ್ ಆ್ಯಕ್ಟ್ಸ್ ಆ್ಯಂಡ್ ರೆಗ್ಯುಲೇಷನ್, ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಆಗಿ, ಭೂ ಸುಧಾರಣೆಗಳ ರಿಲೇಟೆಡ್ ಆದ ಕೆಲವೊಂದು ಪ್ರಾವಿಷನ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಹಾಗೆಯೇ ಶೆಡ್ಯೂಲ್ 10, 11, 12 ಇವು 3 ಕೂಡ ಇಂಪಾರ್ಟೆಂಟ್. 10th ಶೆಡ್ಯೂಲ್ ಇದೆಯಲ್ಲ, 10th ಶೆಡ್ಯೂಲ್ನಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆನ್ ದ ಗ್ರೌಂಡ್ ಆಫ್ ಡಿಫೆಕ್ಷನ್ ಅಂತ ಅಂದರೆ ಪಕ್ಷಾಂತರ ನಿಷೇಧ. ಅಂದರೆ ಡಿಫೆಕ್ಟ್ ಆಗ್ತಾರೆ, ಪಕ್ಷದಿಂದ ಪಕ್ಷಕ್ಕೆ ಹೋದರು ಅಂದರೆ ಡಿಫೆಕ್ಟ್ ಆಗೋದು. ಯಾವ ಟೈಮಲ್ಲಿ ಹೋದರೆ ಡಿಫೆಕ್ಟ್ ಆಗ್ತಾರೆ, ಯಾವ ಟೈಮಲ್ಲಿ ಹೋದರೆ ಡಿಫೆಕ್ಟ್ ಆಗಲ್ಲ. ಈಗ ನೋಡ್ತಿರ್ಬೋದು, ದೇಶದಲ್ಲಿ ಹಲವಾರು ಸ್ಟೇಟ್ಗಳಲ್ಲಿ ಪಕ್ಷಾಂತರ ಆಗ್ತಾನೇ ಇರುತ್ತೆ. ಈಗ ರೀಸೆಂಟ್ ಟ್ರೆಂಡ್ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಆಗ್ತಾ ಇದೆ. ರೀಸೆಂಟ್ಲಿ ಲಾಸ್ಟ್ ಇಯರ್ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ವಿ, ಒಂದು 2-3 ವರ್ಷದ ಹಿಂದೆ ಕರ್ನಾಟಕದಲ್ಲೇ ನೋಡಿದ್ವಿ. ಈ ಪಾರ್ಟಿ ಬಿಟ್ಟು ಜಂಪ್ ಆಗೋಂಥದ್ದು ಇರುತ್ತಲ್ಲ, ಇದು ಡಿಫೆಕ್ಷನ್ ಅಂತ ಕರಿತೀವಿ. ಒಂದು ಪಾರ್ಟಿಯಿಂದ ಗೆದ್ಕೊಂಡು ಇನ್ನೊಂದು ಪಾರ್ಟಿಗೆ ಹೋಗೋದು. ಕೆಲವೊಂದು ಕಡೆ ಸಾಧ್ಯ ಇಲ್ಲ. ಇನ್ನು ಸ್ಪ್ಲಿಟ್ ಅಂತ 1/3 ಆಫ್ ಒಂದು 30 ಜನ ಇದರಲ್ಲಿ 10 ಜನ ಹೋಗ್ತೀವಿ ಅಂದಾಗ ಸ್ಪ್ಲಿಟ್ ಅಂತ ಕರಿತೀವಿ. ಆ ಸ್ಪ್ಲಿಟ್ ಆದಾಗ ಅವಕಾಶ ಇದೆಯಾ, ಈ ಎಲ್ಲ ಪ್ರಾವಿಷನ್ಸ್ಗಳನ್ನು ನಾವು 10th ಶೆಡ್ಯೂಲಲ್ಲಿ ನೋಡ್ತಾ ಬರ್ತೀವಿ. 11th ಶೆಡ್ಯೂಲಲ್ಲಿ 11ನೇ ಶೆಡ್ಯೂಲಲ್ಲಿ ಪಂಚಾಯತ್ಗಳ ರಿಲೇಟೆಡ್ ಆಗಿ, ಪಂಚಾಯತ್ಗಳ ಅಥಾರಿಟಿಯನ್ನು, ರೆಸ್ಪಾನ್ಸಿಬಿಲಿಟಿಯನ್ನು, ಪಂಚಾಯತ್ಗಳು ಮಾಡಬೇಕಾದ ಕೆಲಸಗಳು. ಇನ್ನು 7th ಶೆಡ್ಯೂಲಲ್ಲಿ ನಾವು
ಕೇಂದ್ರ ಪಟ್ಟಿ ನೋಡ್ತೀವೋ, ಈ 11th ಶೆಡ್ಯೂಲಲ್ಲಿ ನಾವು ಪಂಚಾಯತ್ಗಳು ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ನೋಡ್ತೀವಿ. ಹಾಗೆ 12th ಶೆಡ್ಯೂಲಲ್ಲಿ ಮುನ್ಸಿಪಾಲ್ಟಿಗಳು ಏನೇನು ಕೆಲಸ ಮಾಡಬೇಕು ಅನ್ನೋ ಪಟ್ಟಿ ನೋಡ್ತೀವಿ. ಹೀಗೆ ಜಸ್ಟ್ ಸಿಂಪಲ್ ಈ ಥರದಲ್ಲಿ ಸಂವಿಧಾನವನ್ನು ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ರಿ. ಈ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಗ್ಲ್ಯಾನ್ಸ್ ಮಾಡಿರಿ, ಆಟೋಮೆಟಿಕ್ಲಿ ನಿಮಗೆ ಒಂದು ಗ್ರಿಪ್ ಬರುತ್ತೆ. ಆನಂತರ ನಮ್ಮ ಫ್ಯೂಚರ್ ಕ್ಲಾಸ್ಗಳು ಅರ್ಥ ಆಗ್ತಾ ಬರ್ತವೆ. ಸ್ನೇಹಿತರೆ, ವೆರಿ ಸಿಂಪಲ್, ಒಂದು ಮಾತು ಅರ್ಥ ಮಾಡ್ಕೋಬೇಕು. ಮಹಾಭಾರತದಿಂದ ಅಭಿಮನ್ಯು ಅಮ್ಮ ಇರ್ತಾರಲ್ಲ, ಅವರು ಒಂದು ಕಥೆಯನ್ನು ಕೇಳ್ತಾ ಇರ್ತಾರೆ. ಕತೆ ಕೇಳ್ತಾ 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 ನಿದ್ದೆ ಮಾಡಿ ಅರ್ಧಕ್ಕೆ ಅವರು ಆ ಚಕ್ರವ್ಯೂಹ ಭೇದಿಸುವ ಕಥೆಯನ್ನು ನಿಲ್ಲಿಸಿದರು. ಹಾಗಾಗಿ ಆ ಹುಟ್ಟಿದ ಮಗು ಗರ್ಭದಲ್ಲಿದ್ದಾಗಲೇ ಅರ್ಧ ಕಲ್ತಿತ್ತು, ಚಕ್ರವ್ಯೂಹ ಭೇದಿಸೋಕ್ಕಾಗದೆ ಮಧ್ಯದಲ್ಲಿ ನಿಧನ ಆಗತ್ತೆ. ಹಾಗೆ ನೀವು ಅಷ್ಟೇ ಯಾವುದಾದ್ರು ಒಂದು ಟಾಪಿಕನ್ನು ಕಲಿಯೋಕ್ಕೆ ಆರಂಭ ಮಾಡಿದಾಗ ಕಂಪ್ಲೀಟ್ನೆಸ್ ಬೇಕು. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ ಅಂದರೆ ಚಕ್ರವ್ಯೂಹದಲ್ಲಿ ಹೋಗಿ ಅರ್ಧದಲ್ಲಿ ಸಿಕ್ಕೋತೀವಲ್ಲ, ಆ ಥರ ಆಗಿಬಿಡುತ್ತೆ. ತುಂಬ ಜನ ಎಫರ್ಟ್ ಆಗ್ತೀವಿ, ನಮ್ಮ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ನೀವು ಅಭಿಮನ್ಯು ಕತೆ ಆ ಥರ ಆಗಿದ್ದೀರಾ ಅಂತ ಅರ್ಥ. ಕಂಪ್ಲೀಟ್ನೆಸ್ ಆ್ಯಂಡ್ ಪರ್ಫೆಕ್ಷನ್ ಕಡೆಗೆ ಹಾಕ್ರಿ, ಡೆಡಿಕೇಶನ್ ಫುಲ್ ಮಾಡಿರಿ. ಇದೇನು ಸ್ಟಾರ್ಟ್ ಮಾಡಿದ್ದೀನಿ ಸೆಷನ್, ಐ ಥಿಂಕ್ ನಾನು ಈ ವೀಕಲ್ಲಿ ನಿಮಗೆ ಒಂದು ಗ್ರಿಪ್ಪನ್ನು ಹಿಡ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ 2 ವಿಡಿಯೋಗಳನ್ನ ಇದಕ್ಕೆ ಅಟ್ಯಾಚ್ಮೆಂಟಾಗಿ ಕೊಡ್ತಾ ಇದ್ದೀನಿ ನಾನು, ಸತೀಶ್ ಜೋಗ ಅವ್ರದ್ದು. ಅವೆರಡು ವಿಡಿಯೋ ನೋಡಿದಾಗಲೂ ನಿಮಗೆ ಸಂವಿಧಾನ ಗ್ರಿಪ್ಪಿಗೆ ಬರಲಿಲ್ಲ ಅಂದರೆ ಮತ್ತೆ ಏನು ಮಾಡಬೇಕು ಕಾಮೆಂಟ್ ಮಾಡಿರಿ. ಐ ವಿಲ್ ಗಿವ್ ಇದಕ್ಕಿಂತ ಹೆಚ್ಚಿನ ಮಟ್ಟದ ಸಿದ್ಧತೆ ಮಾಡ್ಕೊಂಡು ಬಂದು ನಿಮಗೆ ಮಾರ್ಗದರ್ಶನ ಕೊಡೋ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.